ದೇವಿ ನಿನ್ನಯ ಮುಡಿ ಮ್ಯಾಲಿತ್ತ ಮಲ್ಲಿಗೆ ಹೂವ ಕೊಡ ತಾಯಿ ವರವ ಕೊಡ, ಹೂವ ಕೊಡ ತಾಯಿ ವರವ ಕೊಡ. ಅಶ್ವವೇಗ ಸುದ್ದಿವಾಹಿನಿಯ ವೀಕ್ಷಕರಿಗೆ ನಮಸ್ಕಾರಗಳು. ವೀಕ್ಷಕರೇ, ಶ್ರಾವಣ ಮಾಸ ಬಂದರೆ ಸಾಕು ಸಂಭ್ರಮದ ಮಾಸ, ಹಬ್ಬಗಳ ಮಾಸ. ಅದರಲ್ಲೂ ಶ್ರಾವಣ ಮಾಸದಲ್ಲಿ ಮುಖ್ಯವಾಗಿ ಎಲ್ಲರ ಮನೆಗಳಲ್ಲೂ, ನಾಡಿನ ಪ್ರತಿ ಮನೆಗಳಲ್ಲೂ ಸಂಭ್ರಮದಿಂದ ಆಚರಣೆ ಮಾಡುವಂತಹ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ. ಅಷ್ಟೈಶ್ವರ್ಯ ಸಿದ್ಧಿಗಾಗಿ ಪಾಲಸಾಗರ ಸಂಭೂತೆಯಾದ, ಕ್ಷೀರಾಬ್ಧಿ ತನಯೆಯಾದ, ವಿಷ್ಣು ವಕ್ಷಸ್ಥಲ ನಿವಾಸಿನಿಯಾದ, ಸಕಲ ಇಷ್ಟಾರ್ಥಗಳನ್ನು ಕೊಡುವ ಆ ಮಹಾಲಕ್ಷ್ಮಿಯನ್ನ ಪರಿಪರಿಯಾಗಿ ಸ್ತೋತ್ರ ಮಂತ್ರಗಳಿಂದ ಅರ್ಚನೆ ಮಾಡಿ, ಪೂಜೆಗಳನ್ನು ನೆರವೇರಿಸಿ, ಅರ್ಚನಾದಿಗಳನ್ನು ನೆರವೇರಿಸಿ ತಾಯಿ ವರವ ಕೊಡು ಅಂತ ಬೇಡಿಕೊಳ್ಳುವಂಥ ಹಬ್ಬ. ಈ ಹಬ್ಬವನ್ನ ನಾವೆಲ್ಲ ಶಾಸ್ತ್ರೋಕ್ತವಾಗಿ ಹೇಗೆ ಆಚರಣೆ ಮಾಡಬೇಕು, ಇದರ ಪೂಜಾ ವಿಧಾನಗಳೇನು, ಯಾವ ಸ್ತೋತ್ರ ಮಂತ್ರಗಳಿಂದ ಅರ್ಚನೆ ಮಾಡಿದರೆ ಮಹಾಲಕ್ಷ್ಮಿ ನಮಗೆ ಒಲಿತಾಳೆ, ಯಾವೆಲ್ಲ ರೀತಿಯ ಸರಿಯಾದ ಪೂಜಾ ಕ್ರಮಗಳನ್ನು ನಾವು ಅನುಸರಿಸಬೇಕು, ಹಾಗೂ ಈ ಹಬ್ಬದ ಕಥೆ ಏನು, ಮಹತ್ವವೇನು, ನಾವೆಲ್ಲ ಮನೆಗಳಲ್ಲಿ ಈ ಹಬ್ಬವನ್ನ ಯಾವ ರೀತಿಯಾಗಿ ಆಚರಣೆ ಮಾಡಬೇಕು, ಈ ಎಲ್ಲ ಮಾಹಿತಿಯನ್ನ ಜೊತೆಗೆ ಶಾಸ್ತ್ರೋಕ್ತವಾದ ಪೂಜೆಯನ್ನ ನಿಮ್ಮ ನೆಚ್ಚಿನ ಅಶ್ವವೇಗ ಸುದ್ದಿವಾಹಿನಿಯಲ್ಲಿ ತಿಳಿಸಿಕೊಡ್ಲಿಕ್ಕೆ ಈ ಸುಂದರವಾದ ವರಮಹಾಲಕ್ಷ್ಮಿಯ ವಿಶೇಷ ಕಾರ್ಯಕ್ರಮವನ್ನ ಖ್ಯಾತ ಜ್ಯೋತಿಷಿಗಳು, ಧಾರ್ಮಿಕ ಆಧ್ಯಾತ್ಮಿಕ ಚಿಂತಕರಾದಂಥ ಶ್ರೀ ಆಚಾರ್ಯ ಗುರೂಜಿಯವರ ನೇತೃತ್ವದಲ್ಲಿ ನಾವು ನಡೆಸಿಕೊಡಲಿದ್ದೇವೆ. ಖ್ಯಾತ ಜ್ಯೋತಿಷಿಗಳು, ಧಾರ್ಮಿಕ ಚಿಂತಕರು, ಆಧ್ಯಾತ್ಮ ಚಿಂತಕರು, ವೇದ ಪಾರಂಗತರು ಶ್ರೀ ಆಚಾರ್ಯ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಗಿನ ಚರಾಚರಂ ತತ್ಪದಂ ದರ್ಶಿತಮೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಗುರುಗಳೇ, ಶ್ರಾವಣ ಮಾಸ ಬಂದರೆ ಸಾಕು ಎಲ್ಲ ಹೆಣ್ಣು ಮಕ್ಕಳಿಗೆ, ಸ್ತ್ರೀಯರಿಗೆ, ಮುಖ್ಯವಾಗಿ ಸುಮಂಗಲಿಯರಿಗೆ ಅನೇಕ ಹಬ್ಬಗಳನ್ನು ಆಚರಣೆ ಮಾಡುವಂಥ ಮಾಸ. ಜೊತೆಗೆ ಪ್ರತಿ ಮನೆಯಲ್ಲೂ ವರಮಹಾಲಕ್ಷ್ಮಿ ಹಬ್ಬವನ್ನು ನಾವೆಲ್ಲ ಸಂಭ್ರಮದಿಂದ ಆಚರಣೆ ಮಾಡ್ತೀವಿ. ಆದರೆ ಅದರ ಶಾಸ್ತ್ರೋಕ್ತವಾದಂತಹ ಕ್ರಮಗಳೇನು, ಯಾವೆಲ್ಲ ಪೂಜಾ ವಿಧಾನಗಳು ಈ ಹಬ್ಬದಲ್ಲಿ ಅಡಕವಾಗಿದೆ, ಇದೆಲ್ಲವನ್ನ ನಮ್ಮ ವೀಕ್ಷಕರಿಗೆ ತಾವು ತಿಳಿಸಿಕೊಡ್ಬೇಕು. ಜೊತೆಗೆ ಗುರುಗಳೇ, ಮೊದಲನೇದಾಗಿ ನಾನು ಕೇಳೋದಾದರೆ, ವಿಷ್ಣು ವಕ್ಷಸ್ಥಲ ವಾಸಿನಿ ವರಮಹಾಲಕ್ಷ್ಮಿ ಎಲ್ಲರಿಗೂ ವರಗಳನ್ನು ದಯಪಾಲಿಸುವಂಥವಳು. ಅವಳನ್ನು ಒಲಿಸಿಕೊಳ್ಳಬೇಕಾದ್ರೆ ವರಮಹಾಲಕ್ಷ್ಮಿಯ ಪೂಜಾ ಹಬ್ಬವನ್ನ ಮೊದಲನೇದಾಗಿ ಯಾವ ಕ್ರಮಗಳಿಂದ ನಾವು ಶುರು ಮಾಡಬೇಕು ಗುರುಗಳೇ? ನೋಡಿ, ತುಂಬ ವಿಶೇಷವಾಗಿರುವಂತಹ ದಿನ ಆಗಿರುತ್ತೆ. ನೋಡಿ, ಶ್ರಾವಣ ಮಾಸ ಅಂತ ಬಂದಾಗ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹಬ್ಬ ಹರಿದಿನಗಳ ಮಾಸ ಅಂತ ನಾವು ಇದನ್ನು ಹೇಳ್ತೀವಿ. ನೋಡಿ, ನಾವು ಹಿಂದೆ ಎಲ್ಲ ಈ ಏನು ಅಮಾವಾಸ್ಯೆಯಿಂದ, ಭೀಮನ ಅಮಾವಾಸ್ಯೆಯಿಂದ ಪ್ರಾರಂಭ ಆಯಿತು. ನಾಗರ ಪಂಚಮಿಯನ್ನು ಕೂಡ ನಾವು ಆಚರಣೆ ಕೂಡ ಮಾಡ್ಕೊಂಡಿದ್ದೇವೆ. ಅದಾದ ನಂತರ ಇವತ್ತು ತುಂಬ ವಿಶೇಷವಾಗಿರುವಂಥ ಹಬ್ಬ ವರಮಹಾಲಕ್ಷ್ಮಿಯ ಹಬ್ಬ. ನಾಡಿನ ಸಮಸ್ತ ಜನತೆಯು ಕೂಡ ಆಚರಣೆ ಮಾಡುವಂತಹ, ನೋಡಿ, ಯಾವುದೇ ಒಂದು ಜಾತಿ ಮತ ಪಂಗಡ ಇಲ್ಲದೆ ಈ ಒಂದು ವರಮಹಾಲಕ್ಷ್ಮಿಯನ್ನು ಆಚರಣೆಯನ್ನು ಮಾಡ್ತೀವಿ. ನೋಡಿ, ಯಾಕಂದರೆ ನಮಗೆ ಆರ್ಥಿಕ ಸಂಕಷ್ಟದಿಂದ ದೂರ ಮಾಡ್ತಕ್ಕಂತಹ ದೇವತೆ ಅಂತಂದರೆ ವರಮಹಾಲಕ್ಷ್ಮಿ. ಯಾರಿಗೆ ಹಣ ಬೇಡ ಹೇಳಿ? ಎಲ್ಲರಿಗೂ ಕೂಡ ಆರ್ಥಿಕ ಸಮಸ್ಯೆ, ಒಂದಲ್ಲೂ ಒಂದು ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ. ಹಾಗಾಗಿ ಎಲ್ಲರಿಗೂ ಬೇಕಾಗಿರುವಂತಹ ವರಮಹಾಲಕ್ಷ್ಮಿ ವ್ರತವನ್ನು ಇದನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಆಚರಣೆ ಹಿನ್ನೆಲೆಯನ್ನು ತಿಳ್ಕೊಳ್ಬೇಕು. ನೋಡಿ, ಯಾವುದೇ ಕಾರಣಕ್ಕೂ ಕೆಲವೊಂದು ಆಚಾರಗಳನ್ನು ಮಾಡಿಲ್ಲ ಅಂದರೂ ನಾವು ಪರವಾಗಿಲ್ಲ, ಅಪಚಾರಗಳನ್ನು ಮಾಡಬಾರ್ದು ಅಂತ ಹೇಳುತ್ತೆ. ಹಾಗಾಗಿನೇ ನೇರವಾಗಿ ಇವತ್ತು ನೇರ ಪ್ರಸಾರವಾಗಿ ನಾವು ಇವತ್ತು ಎಲ್ಲರಿಗೂ ಕೂಡ ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ. ಈ ಆಚಾರದ ವಿಧಿವಿಧಾನಗಳು ಯಾವ ರೀತಿ ಇರುತ್ತೆ, ಯಾವ ರೀತಿ ಕ್ರಮಗಳನ್ನು ಆಚರಣೆ ಮಾಡಬೇಕು, ಯಾಕೆ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡಬೇಕು ಅಂತ. ನೋಡಿ, ಸಾಮಾನ್ಯವಾಗಿ ನಾವು ಕೆಲವೊಂದು ನಮ್ಮ ಸಂಪ್ರದಾಯದಲ್ಲಿ ಶಾಸ್ತ್ರಾನುಸಾರವಾಗಿ ಕೆಲವೊಂದು ನಕ್ಷತ್ರಗಳಲ್ಲಿ ಕೆಲವೊಂದು ಹಬ್ಬಗಳನ್ನು ಆಚರಣೆ ಮಾಡ್ತೀವಿ. ಇನ್ನು ಕೆಲಗಳನ್ನು ನಾವು ದಿನಗಳ ಮುಖಾಂತರವಾಗಿ ಕೆಲವೊಂದು ಮಾಡ್ತೀವಿ. ನೋಡಿ, ವರಮಹಾಲಕ್ಷ್ಮಿ ಅಂತ ಬಂದಾಗ ನಾವು ಶುಕ್ರವಾರಗಳನ್ನು ನೋಡ್ತೀವಿ. ಇನ್ನು ಯಾವುದಾದ್ರೂ ಬೇರೆ ಹಬ್ಬಗಳಂತ ನೋಡಿ, ನಮ್ಮ ಯಾವುದೇ ಹಿಂದೂ ಸಂಪ್ರದಾಯದಲ್ಲಿ ಹಬ್ಬಗಳು ನೋಡ್ಕೊಳ್ತಾ ಹೋದಾಗ ಕೆಲವೊಂದು ನಕ್ಷತ್ರ ರೀತಿಯೇ ಇರುತ್ತೆ. ಆ ಒಂದು ನಕ್ಷತ್ರದಲ್ಲೇನು ಮಾಡಬೇಕು, ಕೆಲವೊಂದು ಈ ಏನು ಹೇಳ್ತೇವೆ ನಾವು ಹಬ್ಬದ ವಾರದ ರೀತಿಯನ್ನು ಕೂಡ ನಾವು ನೋಡ್ತಿರ್ತೀವಿ. ಹಾಗಾಗಿ ಇದು ವರಮಹಾಲಕ್ಷ್ಮಿ ವ್ರತ ಅನ್ನುವಂಥದ್ದು ನಾವು ಶುಕ್ರವಾರ ಆರಂಭ ಅಂದರೆ ಶುಕ್ರವಾರ ನಾವು ಮಾಡುವಂತಹ ವಿಶೇಷವಾಗಿರುವಂಥ ಹಬ್ಬ. ಯಾವಾಗ ಮಾಡಬೇಕು ನೋಡಿ, ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಮಾಡುವಂಥದ್ದು. ಶುಕ್ಲ ಪಕ್ಷ ಅಂದರೆ ಪೌರ್ಣಮಿಯ ಹಿಂದೆ ಬರುವಂಥದ್ದೇ ಶುಕ್ಲ ಪಕ್ಷ. ಅಂದರೆ ಅಮಾವಾಸ್ಯೆಯ ನಂತರ ಶುಕ್ಲ ಪಕ್ಷ ಪ್ರಾರಂಭ ಆಗುತ್ತೆ. ಈ ಶುಕ್ಲ ಪಕ್ಷದಲ್ಲಿ ನಾವು ವಿಶೇಷವಾಗಿ ವರಮಹಾಲಕ್ಷ್ಮಿಯನ್ನು
ಪೌರ್ಣಮಿಯ ಹಿಂದಿನ ವಾರ ಯಾವ ಒಂದು ಶುಕ್ರವಾರ ಬರುತ್ತೆ ಆ ಶುಕ್ರವಾರನ ಆಚರಣೆ ಮಾಡುವಂಥದ್ದೇ ತುಂಬ ವಿಶೇಷವಾಗಿರುತ್ತೆ. ಕೆಲವೊಬ್ಬರಲ್ಲಿ ಗೊಂದಲ ಇರುತ್ತೆ, ಯಾಕಂದರೆ ಕೆಲವೊಂದು ವರ್ಷಗಳಲ್ಲಿ 4 ಶುಕ್ರವಾರಗಳು ಬರ್ತಾ ಇರುತ್ತೆ, ಇನ್ನು ಕೆಲವೊಂದು ವರ್ಷಗಳಲ್ಲಿ 5 ಶುಕ್ರವಾರಗಳು ಬಂದ್ಬಿಡುತ್ತೆ. ಆ 5 ಶುಕ್ರವಾರಗಳು ಬಂದಾಗ ನೋಡಿ, ಏನಾದರೂ ಪೌರ್ಣಮಿ ಶುಕ್ರವಾರನೇ ಪೌರ್ಣಮಿ ಬಂತು ಅಂತಂದರೆ ನೋಡಿ ವಿಶೇಷವಾಗಿ ಆ ದಿನನೇ ಆಚರಣೆ ಮಾಡ್ಕೊಳ್ಬೋದು. ಇಲ್ಲ ಪೌರ್ಣಮಿಗೆ ಹಿಂದೆ ಯಾವ ಶುಕ್ರವಾರ ಬರುತ್ತೆ ಆ ಶುಕ್ರವಾರನ ನಾವು ವರಮಹಾಲಕ್ಷ್ಮಿಯ ಹಬ್ಬವನ್ನು ಆಚರಣೆ ಮಾಡ್ಕೊಳ್ಬೇಕಾಗುತ್ತೆ. ಗುರುಗಳೇ, ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಯಾವ ರೀತಿ 4 ವಾರಗಳು ಬಂದಿದೆಯಾ, 5 ವಾರಗಳು ಬಂದಿದೆಯಾ, ಇದನ್ನು ಯಾವಾಗ ಆಚರಣೆ ಮಾಡಬೇಕು ಗುರುಗಳೇ? ಈ ವರ್ಷ ಶ್ರಾವಣ ಮಾಸದಲ್ಲಿ 5 ಈ ಶುಕ್ರವಾರಗಳು ಬಂದಿರೋದ್ರಿಂದ ಪೌರ್ಣಮಿಯ ಹಿಂದಿನ ದಿನ ಯಾವ ಶುಕ್ರವಾರ ಬಂದಿರುತ್ತೆ ಆ ಒಂದು ಶುಕ್ರವಾರ ಈ ವರಮಹಾಲಕ್ಷ್ಮಿ ವ್ರತಕ್ಕೆ ತುಂಬ ಶ್ರೇಷ್ಠವಾಗಿರುವಂತಹ ದಿನ ಆಗಿರುತ್ತೆ. ಖಂಡಿತ ಗುರುಗಳೇ, ಸಾಕಷ್ಟು ಜನರಿಗೆ ಈ ಗೊಂದಲವೂ ಇತ್ತು, ತಾವು ಅದನ್ನು ಪರಿಹಾರ ಮಾಡಿದ್ರಿ. ವರಮಹಾಲಕ್ಷ್ಮಿ ವ್ರತವನ್ನು ಈ ವರ್ಷ ಯಾವತ್ತು ಆಚರಣೆ ಮಾಡಬೇಕು ಅನ್ನೋವಂಥ ಗೊಂದಲ ಇತ್ತು, ಹಾಗಾಗಿ ಪೌರ್ಣಿಮೆಯ ಹಿಂದೆ ಬರುವಂಥ ಶುಕ್ರವಾರ ಇದನ್ನು ಆಚರಣೆ ಮಾಡಬೇಕು ಅನ್ನೋದು. ಗುರುಗಳೇ, ವರಮಹಾಲಕ್ಷ್ಮಿಯ ವ್ರತಾಚರಣೆಯನ್ನು ಆರಂಭ ಮಾಡಬೇಕಾದ್ರೆ ಮೊದಲನೇದಾಗಿ ಯಾವ ಕ್ರಮದಿಂದ ಅದನ್ನು ಶುರು ಮಾಡಬೇಕಾಗತ್ತೆ? ನೋಡಿ, ತುಂಬ ವಿಶೇಷವಾಗಿರುವಂತಹ ಪ್ರಶ್ನೆ. ಯಾಕಂದರೆ ಕೆಲವೊಂದು ನಾವು ಕೇಳುವುದರಿಂದ ನಮಗೆ ಫಲ ಸಿಗುತ್ತೆ, ಕೆಲವೊಂದು ನೋಡುವುದರಿಂದ ಫಲ ಸಿಗುತ್ತೆ, ಕೆಲವೊಂದು ಪಠಣ ಮಾಡೋದ್ರಿಂದ ಫಲ ಸಿಗುತ್ತೆ. ಹಾಗಾಗಿ ಈ ಒಂದು ವಾಹಿನಿಯಲ್ಲಿ ನಾವು ವಿಶೇಷವಾಗಿ ವಿಜೃಂಭಣೆಯಿಂದ ನಾವೇನು ಮಾಡ್ತಾ ಇದ್ದೇವೆ, ವರಮಹಾಲಕ್ಷ್ಮಿಯ ವ್ರತವನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಓಂ ರಂ ತೇಜಸಾನಾಮಧಿಪತಗೆ ನಮಃ. ಓಂ ರಂ ಅಗ್ನಗೆ ನಮಃ. ಓಂ ರಂ ಜಾಗ್ರಜ್ಯೋತಿರೂಪಾಯ ನಮಃ. ದೀಪಾಂ ಪ್ರಜ್ವಾಲ್ಯ. ಓಂ ರಂ ತೇಜಸಾನಾಮಧಿಪತಗೆ ನಮಃ. ಓಂ ರಂ ಅಗ್ನಗೆ ನಮಃ. ಓಂ ರಂ ಜಾಗ್ರಜ್ಯೋತಿರೂಪಾಯ ನಮಃ. ಓಂ ಪುತ್ರಪೌತ್ರಧನಂ ಧಾನ್ಯಂ ಮಸ್ತೇಶ್ವಾರಿಗಭೇರತಂ ಪ್ರಜಾನಾಂ ಭವಸಿ ಮಾತಾ ಆಯುಷ್ಮಂತಂ ಕರೋತು ಮಾಂ. ಪ್ರಥಮವಾಗಿ ನಿರ್ವಿಘ್ನಕಾರಕ. ನೋಡಿ, ಯಾವುದೇ ಒಂದು ಕೆಲಸ ಆದರೂ ಕೂಡ ವಿಘ್ನಗಳು ಬಾರದೆ ನಿರ್ವಿಘ್ನವಾಗಿ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೂಡ ಸಾಗಲಿ ಅಂತ ಹೇಳ್ತಾ ನಿರ್ವಿಘ್ನಕಾರಕರಾದಂತಹ ಗಣಪತಿಯ ಆರಾಧನೆಯೊಂದಿಗೆ ಈ ಪೂಜೆಯನ್ನು ಪ್ರಾರಂಭ ಮಾಡುವಂಥದ್ದು. ಯಾಕೆ ಗಣಪತಿ ಆರಾಧನೆ ಮಾಡಿಕೊಳ್ಬೇಕು ಅಂತ ನೋಡಿ, ವಿಘ್ನಕ್ಕೂ ನಿರ್ವಿಘ್ನಕ್ಕೂ ಮಹಾಗಣಪತಿಯೇ ಕಾರಣನಾಗಿರ್ತಾನೆ. ಹಾಗಾಗಿ ನಾವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ನೋಡಿ, ಈಗ ವರಮಹಾಲಕ್ಷ್ಮಿ ವ್ರತ ಆಗ್ತಾ ಇದೆ, ಶ್ರಾವಣ ಮಾಸ ಪ್ರಾರಂಭ ಆಗ್ತಾ ಇದೆ, ಎಷ್ಟೋ ಜನ ಶುಭ ಕಾರ್ಯಗಳನ್ನು ನೋಡ್ತಾ ಇರ್ತೀರಾ, ಮದುವೆಗೆ ನೋಡ್ತಾ ಇರ್ತೀರಾ, ಅಥವಾ ಯಾವುದೋ ಒಂದು ಷೋಡಶ ಕರ್ಮಗಳಲ್ಲಿ ಯಾವುದೋ ಒಂದು ಶುಭ ಕಾರ್ಯಗಳಿಗೆ ನೋಡ್ತಾ ಇರ್ತೀರಾ. ಆ ರೀತಿ ಶುಭ ಕಾರ್ಯಗಳಿಗೆ ಮುಂಜಾಗ್ರತೆಯಾಗಿ ನೋಡಿ, ಯಾವುದೇ ರೀತಿಯ ವಿಘ್ನಗಳು, ಕೆಲವೊಂದು ವಿಘ್ನಗಳು ಬರುತ್ತೆ, ಹಿತದೃಷ್ಟಿ, ಅಹಿತ ದೃಷ್ಟಿ, ಕ್ರೂರ ಮತ್ತು ನೀಚ ದೃಷ್ಟಿಗಳು ಅಂತ ಹೇಳ್ತೇವೆ ನಾವು. ಯಾಕಂದರೆ ನಮಗೆ ನಮ್ಮವರದೇ ಇರೋಂತಹ ದೃಷ್ಟಿ ದೋಷಗಳಿರುತ್ತೆ. ಈಗ ಸಾಮಾನ್ಯವಾಗಿ ಮನೆಗಳ ಮುಂದೆ ನಾವು ನೋಡಿರ್ತೀವಿ ದೃಷ್ಟಿ ಗಣಪತಿ ಅಂತ. ಈ ದೃಷ್ಟಿ ಗಣಪತಿ ಯಾವುದೇ ರೀತಿಯ ದೃಷ್ಟಿಗಳಿಂದ ನಮ್ಮನ್ನು ಕಾಪಾಡಬೇಕು. ಯಾಕಂದರೆ ಒಬ್ಬ ಮನುಷ್ಯನಿಗೆ ಯಾವಾಗ ಹರಸಿ ಆರೈಸಿದಾಗ ನಮಗೆ ಫಲ ಸಿಗುತ್ತೆ, ಅದಕ್ಕಿಂತ ಹೆಚ್ಚಿನದಾಗಿ ದ್ವೇಷ ಮತ್ತು ಅಸೂಯಿಂದ ಬರುವಂತಹ ದೃಷ್ಟಿಗೆ ಅಷ್ಟು ಮಹತ್ವ ಇದೆ ಅಂತ. ಹಾಗಾಗಿ ಎಲ್ಲರಿಗೂ ಕೂಡ ಅನುಕೂಲಗಳಾಗಲಿ ಅಂತ ಪ್ರಥಮವಾಗಿ ನಾವು ಅಂದುಕೊಂಡಂತಹ ಕೆಲಸ ಕಾರ್ಯಗಳಾಗಲಿ, ಈ ಒಂದು ಸ್ಥಳ ಆಗಲಿ, ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾ ವಿಶೇಷವಾಗಿರುವಂತಹ ಮಹಾಗಣಪತಿಯನ್ನು ಆರಾಧನೆ ಮಾಡುವಂಥದ್ದು. ಓಂ ಗಣಾನಾನ್ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪದ ಆನ ಶೃಣ್ವನ್ನೋತಿಭಿಃ ಸೇದಸಾದನಂ. ಓಂ ಗಣಾಧಿಂ ಪೂರ್ವಮುಚ್ಚಾರ್ಯ ವರ್ಣಾಧಿಂ ಸ್ತದನಂತರಂ ಅನುಸ್ವಾರಃ ಪರತರಃ ಅರ್ಧೇಂದುಲಸಿತಂ ತಾರೇಣ ರುದ್ಧಂ ಏತತ್ತವ ಮನುಸ್ವರೂಪಂ ಗಕಾರಃ ಪೂರ್ವರೂಪಂ ಅಕಾರೋ ಮಧ್ಯಮರೂಪಂ ಅನುಸ್ವಾರಶ್ಚಾಂತ್ಯರೂಪಂ ಬಿಂದುರುತ್ತರರೂಪಂ ನಾಧಸಂಧಾನಂ ಸಗುಂಹಿತಾ ಸಂಧಿಃ ಸೈಷಾ ಗಣೇಶ ವಿದ್ಯಾ ಗಣಕ ಋಷಿಃ ನಿತೃದ್ಗಾಯತ್ರೀಶ್ಚಂದಃ ಶ್ರೀಮಹಾಗಣಪತಿರ್ದೇವತಾ. ಓಂ ಗಂಗಣಪತಗೆ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್. ಓಂ ಭೂಃ ಭುವಃ ಸುವಃ ಭೂರ್ಭುವಸ್ವಃ ಅಸ್ಮಿನ್ ಬಿಂಬೇನ ಮಹಾಗಣಪತಿಂ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ಅಭಿಮುಖಿಂ ಕರೋಮಿ. ಮಹಾಗಣಪತಗೆ ನಮಃ. ಅಸ್ತಯೋಃ ವರ್ಘ್ಯಂ ಪಾದಾರವಿಂದಯೋಃ ಪಾದ್ಯಂ ಪಾದ್ಯಮುಖೇ ಆಚಮುನಿಂ 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 ಸಮರ್ಪಯಾಮಿ ಸ್ನಪಯಾಮಿ ವೀರ್ಯಾಯಸ್ತ್ರಾಯ ಫಡು ಸ್ಥಪಯಾಮಿ ಸ್ನಾನಾಂಗಂ ಶುದ್ಧಾಚಮನ ಸಮರ್ಪಯಾಮಿ. ವಸ್ತ್ರಾರ್ತೆ ಉಪವೀತಾರ್ತೆ ಅಲಂಕರಣಾರ್ತೆ ಹರಿದ್ರಾ ಕುಂಕುಮ ಸಿಂಧೂರಚೂರ್ಣಂ ಸಮರ್ಪಯಾಮಿ. ಅಕ್ಷತಾನ್ ಸಮರ್ಪಯಾಮಿ ಪುಷ್ಪೈಃ ಪೂಜಯಾಮಿ. ಓಂ ಸುಮುಖಾಯ ನಮಃ. ಓಂ ಏಕದಂತಾಯ ನಮಃ. ಓಂ ಕಪಿಲಾಯ ನಮಃ. ಓಂ ಗಜಕರ್ಣಿಕಾಯ ನಮಃ. ಓಂ ವಿಕಟಾಯ ನಮಃ. ಓಂ ವಿಘ್ನರಾಜಾಯ ನಮಃ. ಓಂ ಧೂಮ್ರಗೇದವೇ ನಮಃ. ಓಂ ಬಾಲಚಂದ್ರಾಯ ನಮಃ. ಓಂ ಮೂಷಿಕವಾಹನಾಯ ನಮಃ. ಓಂ ಲಂಬೋದರಾಯ ನಮಃ. ಓಂ ಭೇರಂಬಾಯ ನಮಃ. ಓಂ ಸೂತ್ರವತಿ ನಾಥಾಯ ನಮಃ. ಓಂ ಗಜಾಶ್ವಮುಖ ಸೇವಿತಾಯ ನಮಃ. ಓಂ ಪ್ರಸನ್ನವದನಾಯ ನಮಃ. ಓಂ ಸಮಾಕರ ಸಮಪ್ರಭಾಯ ನಮಃ. ವಿಶ್ವಕ್ಸೇನ ಮಹಾಗಣಪತಿ ದೇವತಾಭ್ಯೋ ನಮೋ ನಮಃ.
ಧೂಪಮಾಗ್ರಾಪಯಾಮಿ. ಓಂ ದಶಾಂಗಂ ಗುಗ್ಗುಲೋಪೇತಂ ಸುಗಂಧಂ ಚ ಸುಮನೋಹರಂ ಕಪಿಲಾರ್ಗುದ ಸಂಯುಕ್ತಂ ಧೂಪೋಯಂ ಪ್ರತಿಗೃಹ್ಯತಾಂ ವನಸ್ಪತಿರಸದ್ಭೂತೋ ಗಂಧಾಢ್ಯೋ ಗಂಧಮುತ್ತಮಃ ಆರ್ಗೇಯ ಸರ್ವದೇವಾನಾಂ ಧೂಪೋಯಂ ಪ್ರತಿಗೃಹ್ಯತಾಂ ದಿವ್ಯಂ ಧೂಪಮಾಗ್ರಾಪಯಾಮಿ. ಪುರತಸ್ಥಾಪಿತ ತೈಲದೀಪಂ ದರುಶಯಾಮಿ. ದೀಪಾರಂತರೇಣ ದೇವತಾಭ್ಯೋ ನಮೋ ನಮಃ ಯಥಾ ಭಾಗಶಃ. ಓಂ ನಮೋರ್ವಾತಪತಗೆ ನಮೋ ಗಣಪತಗೆ ನಮಃ ಪ್ರಮಥಪತಗೆ ನಮಸ್ತೆ ಸ್ಥುಲಂಬೋದರಾಗಗೆ ಗದಂತಾಗೆ ವಿಘ್ನ ವಿನಾಶಿನೇ ಶಿವಸುತಾಗೆ ಶ್ರೀ ವರದಮೂರ್ತಗೆ ನಮೋ ನಮಃ. ಮಹಾಗಣಪತಗೆ ನಮಃ. ರಕ್ಷಾಂಧಾರಗಾಮಿ ನಮಸ್ಕರೋಮಿ. ಮಹಾಗಣಾಧಿಪತಿ ಪಾದಮೇ ಗತಿ ಗೋವಿಂದ. ಜಯ ಜಯ ನಮಃ ಪಾರ್ವತಿ ಪತಗೆ. ಹರ ಹರ ಮಹಾದೇವ್. ಗುರುಗಳೇ, ಪ್ರಥಮವಾಗಿ ವಿನಾಯಕನನ್ನ ಪೂಜೆ ಮಾಡಿದ್ದೇವೆ, ನಂತರ ಯಾವ ಕ್ರಮ ಇದೆ ಗುರುಗಳೇ? ನೋಡಿ, ಒಂದು ಪೂಜೆಯಲ್ಲಿ ನಾವು ನಿರ್ವಿಘ್ನವಾಗಲಿ ಅಂತ ಗಣಪತಿ ಆರಾಧನೆ ಮಾಡ್ಕೊಳ್ತೀವಿ. ತದನಂತರ ಒಂದು ಪೂಜೆ, ವ್ರತ ಆಗಲಿ, ಒಂದು ಹೋಮ ಆಗಲಿ, ಹವನ ಆಗಲಿ, ಯಾವುದೇ ದೇವರಿಗೆ ಸಂಬಂಧಪಟ್ಟಂತಹ ಪೂಜೆ ಪುನಸ್ಕಾರಗಳನ್ನು ಮಾಡುವಾಗ ಸ್ಥಳಶುದ್ಧಿ ಇರಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಯಾಕಂದರೆ ನಾವು ಹಿಂದಿನಿಂದನೂ ಕೂಡ ಒಂದು ಸಗಣಿಯಲ್ಲಿ ಸಾರಿಸುವಂಥದ್ದು, ರಂಗೋಲಿಗಳನ್ನು ಬಿಡುವಂಥದ್ದು, ಗೋಮೂತ್ರ ಸಂಪ್ರೋಕ್ಷಣೆ ಮಾಡುವಂಥದ್ದು ಇವಾಗಲೂ ಕೂಡ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಆದರೆ ಶಾಸ್ತ್ರದಲ್ಲಿ ಏನು ಹೇಳುತ್ತೆ, ಸ್ಥಳಶುದ್ಧಿ ಆಗಬೇಕು ಅಂತಂದರೆ ಸಪ್ತ ನದಿಗಳಿಂದ ತೀರ್ಥ ತೊಗೊಂಬರಬೇಕು ಅಂತ. ನಾವೆಲ್ಲ ಈಗಲೂ ಒಂದು ಗ್ರಾಮಾಂತರ ಅಂದರೆ ಗ್ರಾಮಗಳಲ್ಲಿ ನೋಡಿದಾಗ ಯಾವುದಾದ್ರು ದೇವಸ್ಥಾನದ ಕಾರ್ಯಕ್ರಮ ಆಗಬೇಕಾದ್ರೆ ಅಕ್ಕಪಕ್ಕದ ತೀರ್ಥಕ್ಷೇತ್ರಗಳಿಂದ ನೀರು ತರಿಸ್ತಾರೆ, ಜಲವನ್ನು ತರಿಸ್ತಾರೆ. ಯಾಕಂದರೆ ಆ ತೀರ್ಥಕ್ಷೇತ್ರಗಳ ಮಹಿಮೆಯಿಂದ ಸ್ಥಳಶುದ್ಧಿ ಆಗಲಿ ಅಂತ. ಹಾಗಾಗಿ ನಾವು ಏನು ಮಾಡೋಕ್ಕಾಗುತ್ತೆ, ಕೆಲವೊಂದು ನಿಮಿತ್ತ ಕಾರಣಗಳಿಂದ ನಾವು ಸಪ್ತ ನದಿಗಳಿಂದ ತೀರ್ಥವನ್ನು ತರಲಿಕ್ಕಾಗಲ್ಲ. ಹಾಗಾಗಿ ಏನು ಮಾಡುವಂಥದ್ದು, ಒಂದು ಕಳಶದಲ್ಲಿ, ವಿಶೇಷವಾಗಿರುವಂತಹ ಒಂದು ತಾಮ್ರದ ಕಳಶದಲ್ಲಿ ಜಲವನ್ನು ತುಂಬಿಸಿ ಆ ಜಲಕ್ಕೆ ನಾವು ಒಂದು ಅನುಷ್ಠಾನವನ್ನು ಮಾಡ್ತೇವೆ. ಸಪ್ತ ನದಿಗಳನ್ನು ಆವಾಹನೆ ಮಾಡಿಕೊಳ್ಳುವಂಥದ್ದು, ಆರಾಧನೆ ಮಾಡಿಕೊಳ್ಳುವಂಥದ್ದು, ಪೂಜಾದಿಗಳನ್ನು ಮಾಡಿ ಕ್ರಮವಾಗಿ ಅದನ್ನು ಪ್ರೋಕ್ಷಣೆ ಮಾಡಿದಾಗ ಸ್ಥಳ ನಮಗೆ ವ್ರತಕ್ಕಾಗಲಿ ಪೂಜೆಗಾಗಲಿ ಅದು ಸ್ಥಳಯೋಗ್ಯ ಆಗುತ್ತೆ ಅಂತ ಶಾಸ್ತ್ರ. ಹಾಗಾಗಿ ಈಗ ವಿಶೇಷವಾಗಿರುವಂತಹ ಪುಣ್ಯಾಹ ವಾಚನವನ್ನು ಮಾಡೋಣ. ನೋಡಿ, ಈಗ ಪುಣ್ಯಾಹ ಅಂತ ಬಂದಾಗ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ, ಅಶೌಚ ಆದಾಗ ಪುಣ್ಯಾಹವನ್ನು ಮಾಡಿಸ್ತಾ ಇರ್ತಾರೆ. ಏನಾದರೂ ಸೂತಕ ಬಂದಾಗ ಆಗಲಿ ಅಥವಾ ಏನಾದರೂ ಅಶೌಚ ಆಗಿದ್ದರೆ, ಜನನ ಆದರೆ, ಮರಣ ಆದರೆ ಈ ಪುಣ್ಯಾಹವನ್ನು ಕೂಡ ಮಾಡ್ತಿರ್ತಾರೆ. ಅದೇ ರೀತಿ ಇಲ್ಲಿ ಕೂಡ ವಿಶೇಷವಾಗಿ ಸ್ಥಳಶುದ್ಧಿ ಆಗಲಿ ಅಂತ ಪುಣ್ಯಾಹವನ್ನು ಮಾಡುವಂಥದ್ದು. ಗುರುಗಳೇ, ಈ ತಾಮ್ರವನ್ನ ಕಳಶವನ್ನ ಮಾತ್ರ ನಾವು ಉಪಯೋಗಕ್ಕೆ ತಗೋಬಹುದಾ? ಕೆಲವೊಬ್ಬರು ಬೆಳ್ಳಿ ತಂಬಿಗೆಗಳನ್ನು ಕಲಶವನ್ನು ಸಹ ಸ್ಥಾಪನೆ ಮಾಡ್ತಾರೆ. ಇದರಲ್ಲಿ ಯಾವುದು ಸರಿ ಅಂತ? ನೋಡಿ, ಯಾವುದು ಸರಿ ಯಾವುದು ತಪ್ಪು ಅಂತ ಏನಿಲ್ಲ. ನೋಡಿ, ಈಗ ಈ ಕಲಶದ ಒಂದು ವಿಚಾರಕ್ಕೆ ಬಂದಾಗ ನಾವು ಒಂದು ಮಂತ್ರಪೂರ್ವಕವಾಗಿ ಶಾಸ್ತ್ರೋಕ್ತವಾಗಿ ಏನು ಹೇಳುತ್ತೆ, ತಾಮ್ರದ ಒಂದು ಚಂಬಲ್ಲಿ ಅಂತ. ಈಗ ಕೆಲವರು ಉಳ್ಳವರು ಇರ್ತಾರೆ, ಕೆಲವರು ಇಲ್ಲದವರು ಇರ್ತಾರೆ. ಅವ್ರು ಏನು ಮಾಡಬೇಕು, ಒಂದು ಕೆಲವರು ಇದ್ದವರು ಬೆಳ್ಳಿಯಲ್ಲಿ ಅಥವಾ ಬಂಗಾರದಲ್ಲಿ ಮಾಡ್ಬೋದು. ಈಗ ಸುವರ್ಣ ಕಲಶಂ ಸಮರ್ಪಯಾಮಿ ನಾವು ಹೇಳ್ತೇವೆ, ನಾವು ಸುವರ್ಣ ಪುಷ್ಪಂ ಸಮರ್ಪಯಾಮಿ ನಾವು ಹೇಳ್ತೇವೆ ನಾವು. ಆದರೆ ಕೆಲವರಿಗೆ ನಮಗೆ ಒಂದು ಪೂಜೆಯಲ್ಲಿ ನೋಡಿ ಒಂದು ನಾವು ತಿಳ್ಕೊಳ್ಬೇಕಾಗುತ್ತೆ, ನಮಗೆ ಭಕ್ತಿ ಇಂಪಾರ್ಟೆಂಟ್ ಇರುತ್ತೆ. ನಮ್ಮ ಪೂಜೆಯಲ್ಲಿ ಯಾವುದೇ ಆಗಲಿ ಭಕ್ತಿ ನಮಗೆ ಶ್ರೇಷ್ಠ. ಹಾಗಾಗಿ ಕೆಲವರಲ್ಲಿ ಇರಲ್ಲ. ಆದರೆ ಯಾವುದೇ ಕಾರಣಕ್ಕೂ ಈ ಸ್ಟೀಲ್ಗೆ ಸಂಬಂಧಪಟ್ಟಂತಹ ಕಲಶ ಒಂದು ಬೇಡ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಅದನ್ನು ತ್ಯಜಿಸಿ ಇನ್ನು ನೀವು ತಾಮ್ರದಲ್ಲಿ ಮಾಡ್ಬೋದು, ಪಂಚಲೋಹದಲ್ಲಿ ಮಾಡ್ಬೋದು, ಅಥವಾ ಬೆಳ್ಳಿ ಬಂಗಾರ ಯಾವುದಿದ್ರೂ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಪೂಜಾದಿಗಳನ್ನು ಮಾಡಬೇಕು. ಆದರೆ ನಿಯಮ ನಿಷ್ಠೆಯಿಂದ ಮಾಡಬೇಕು, ಭಕ್ತಿ ಪ್ರಧಾನವಾಗಿರುವಂಥದ್ದು. ಹಾಗಾಗಿ ಒಂದು ವಿಶೇಷವಾಗಿರುವಂತಹ ಪುಣ್ಯಾಹವನ್ನು ಮಾಡೋಣ. ಓಂ ಗಂಗೆ ಚಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಮಖೇರಣಾಗ ಚಕ್ಷುಷೇ ಗೋಪಶ್ವರಮೌರತಸ್ತಸ್ಯ ಭಾಜಗತೆ ಅನಃ ಪುಷತೀರಿವ ಮಾತರಃ ರಸ್ಮಾಟ್ ಅರಂಗಮಾಮಭೋಗ್ಯಸ್ಯ ಕ್ಷಯಾಗ ಜಿನ್ವಥ ಶಿವೇನ ಮಾಚಿಕ್ಷುರಾ ಪಶದಾ ಪಶವಯಾತರ್ವೋಪಸೃತ ತತ್ವಚಂ ಮೇ ಸರ್ವಾಗುಂಬಗ್ನಿಗುಂ ರಕ್ಷುರೋ ವೇ ವೋ ಭೈವರ್ಚೋ ಬಲಭೋ ದುರಿದತ್ತ ಬ್ರಹ್ಮತೇನ ಪುನೀಮಹೇ ಉಭಾಭ್ಯಾಂ ದೇವಸವಿತಃ ಪವಿತ್ರೇಣ ಸವೇನ ಚ ಇದಂ ಬ್ರಹ್ಮ ಪುನೀಮಹೇ ಇಂದ್ರ ಸುನೀತಿ ಸಹ ಮಾ ಪುನಃ ಸೋಮ ಸ್ವಸ್ಯ ವರ್ಣ ಸಮೀಚ್ಛಾ ಭೂರ್ಭವತ್ ಸ್ವಾಹಾ. ಅಪವಿತ್ರಃ ಪವಿತ್ರೋ ವಾ ಸರ್ವಾವಸ್ಥಾ ಅಂಗತೋಪಿ ಬಾ ಯಸ್ಪರೇತ್ ಪುಂಡರೀಕಾಕ್ಷಂ ಸಭಾಭ್ಯಂತರ ಶುಚಿ. ಎಲ್ಲರೂ ಕೂಡ ಹಸ್ತವನ್ನು ಪ್ರಕ್ಷಾಳನೆ ಮಾಡ್ಕೊಳ್ಳಿ. ಓಂ ಅಪವಿತ್ರಃ ಪವಿತ್ರೋ ವಾ ಸರ್ವಾವಸ್ಥಾ ಅಂಗತೋಪಿ ಬಾ ಯಸ್ಪರೇತ್ ಪುಂಡರೀಕಾಕ್ಷಂ ಸಭಾಭ್ಯಂತರ ಶುಚಿ. ಗುರುಗಳೇ, ಸ್ಥಳ ಶುಚಿ, ರಂಗಶುಚಿ, ಪುಣ್ಯಾಹದ ಬಗ್ಗೆ ತಾವು ತಿಳಿಸಿಕೊಟ್ರಿ. ಅದರ ಮಹತ್ವವನ್ನು ನಾವು ತಿಳಿದುಕೊಂಡ್ವಿ. ನಂತರ ಯಾವ ಕ್ರಮದಿಂದ ಪೂಜೆ ಮುಂದುವರಿಯುತ್ತೆ ಗುರುಗಳೇ? ನೋಡಿ, ಪುಣ್ಯಾಹದ ನಂತರ ನಾವು ಯಾವುದೇ ಪೂಜೆ ಪುನಸ್ಕಾರಗಳಾಗಲಿ, ನೋಡಿ ಶಾಸ್ತ್ರ ಏನು ಹೇಳುತ್ತೆ, ಕಂಕಣಬದ್ಧರಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಅಂತ. ಅಂದರೆ ಕೈಗೆ ಒಂದು ರಕ್ಷವನ್ನು ಕಟ್ಕೊಳ್ಳುವಂಥದ್ದು. ಯಾಕೆ ರಕ್ಷವನ್ನು ಕಟ್ಕೊಳ್ಬೇಕು ಅಂತಂದರೆ ಯಾವುದೇ ರೀತಿಯ ಜಾತದ್ಯ ಗತಾ ಶೌಚ ಅಂತ. ನೋಡಿ, ಈಗ ಪೂಜೆ ಮಾಡುವ ಒಂದು ಸಂದರ್ಭದಲ್ಲಿ ನಮ್ಮ ಸಂಬಂಧದಲ್ಲಿ ಜನನದಿಂದ ಅಥವಾ ಮರಣದಿಂದ ಉಂಟಾಗುವಂತಹ ಅಶೌಚ. ನೋಡಿ, ನಮ್ಮ ಸಂಪ್ರದಾಯದಲ್ಲಿ ಯಾವ ರೀತಿ ಇದೆ ಅಂತಂದರೆ, ಜನನ ಆದರೂ ಕೂಡ ನಮಗೆ ಅಶೌಚ ಇರುತ್ತೆ, ಅಥವಾ ಮರಣ ಆದರೂ ಕೂಡ ಅಶೌಚ ಇರುತ್ತೆ.
ಹಾಗಾಗಿ ಈ ಅಶೌಚ ನಮಗೆ ತಟ್ಟದಿರಲಿ, ಪೂಜೆ ಮಾಡುವ ಸಂದರ್ಭದಲ್ಲಿ ಏನು ಅಪಚಾರಗಳು ಆಗಬಾರದು ಅಂತ ಇವು ಕಂಕಣಬದ್ಧರಾಗಿ ನಾವು ಕಟ್ಕೊಳ್ತಾ ಇದ್ದೀವಿ. ಅದರ ಜೊತೆ ಸ್ಪರ್ಶ ದೋಷ ನಿವಾರಣೆ ಅಂತ, ಯಾರಾದರೂ ಅಶೌಚ ಇರೋರು ನಮ್ಮನ್ನು ಮುಟ್ಟಿದ್ರು ಕೂಡ ಅದು ನಮಗೆ ಆ ಫಲ ಸಿಗಲ್ಲ ಅಂತ ಹೇಳುತ್ತೆ, ಅದರಿಂದ ಅಪಚಾರಗಳಾಗುತ್ತೆ. ಹಾಗಾಗಿ ಅಥವಾ ನೋಡಿ, ಎಲ್ಲಾದರೂ ನಾವು ಹೊರಗಡೆಯಿಂದ ಬರುವಂತಹ ಹಣ್ಣು ಹಂಪಲುಗಳಾಗಲಿ ಫಲಪುಷ್ಪಗಳಾಗಲಿ ಯಾರಾದರೂ ಅಶೌಚ ಇರೋರು ಕೂಡ ತಗೊಂಬಂದಿರ್ತಾರೆ, ನಾವು ನೋಡಿರಲ್ವಲ್ಲ. ಆ ರೀತಿ ಯಾವುದೇ ಅಶೌಚ ಇದ್ರೂ ಕೂಡ ಅದು ದೂರ ಆಗಲಿ ಅಂತ ಇವತ್ತು ಕಂಕಣಬದ್ಧರಾಗಿ ನಾವು ಪೂಜೆನೂ ಮಾಡ್ಕೊಳ್ತಾ ಇದ್ದೀವಿ. ಅದರ ಜೊತೆ ವರಮಹಾಲಕ್ಷ್ಮಿಯ ಒಂದು ವಿಶೇಷತೆ ನಾನು ಹೇಳ್ತೇನೆ ನೋಡಿ. ಯಾರು ಮನೆಯಲ್ಲಿ ವರಮಹಾಲಕ್ಷ್ಮಿಯ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ, ಇದರಲ್ಲಿ ತುಂಬ ವಿಶೇಷ ಈ ಕಂಕಣ ಅಂತ ಅಂದರೆ ಗ್ರಂಥಿಗಳು ಅಂತ ಹೇಳ್ತೇವೆ ನಾವು. 12 ಗ್ರಂಥಿಗಳನ್ನು ತಗೊಳ್ಬೇಕು ನೋಡಿ, ತುಂಬ ವಿಶೇಷವಾಗಿರುತ್ತೆ. ಈ 12 ಗ್ರಂಥಿಗಳ ಪೂಜೆಯನ್ನು ಮಾಡಬೇಕು. ನಾನು ಆ ಪೂಜೆ ವಿಧಾನವನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೇನೆ. ಯಾರೇ ಆಗಲಿ ಮನೆಯಲ್ಲಿ ಮಾಡುವಾಗ 12 ದಾರ ಅಂದರೆ 12 ಗ್ರಂಥಿಗಳನ್ನು ನೀವು ಇಟ್ಟು 12 ಗಂಟುಗಳನ್ನು ಹಾಕಬೇಕಾಗುತ್ತೆ. ಆ 12 ಗಂಟುಗಳನ್ನು ಹಾಕಿ ಅಲ್ಲಿ ನೀವು ಪೂಜೆ ಮಾಡಬೇಕು. ಯಾಕಂದರೆ ಯಾರಾದರೂ ಮನೆಯಲ್ಲಿ ನೀವು ಮಾಡ್ಕೊಳ್ತಿರೋರು ನೋಡ್ಕೊಳ್ಬೇಕಾಗುತ್ತೆ. 12 ಗ್ರಂಥಿಗಳು 12 ಗಂಟುಗಳಿರಬೇಕು. ಆ ಒಂದು ಸೂತ್ರಕ್ಕೆ, ಆ ಒಂದು ರಕ್ಷೆಗೆ ನೀವು ಪೂಜೆಯನ್ನು ಮಾಡ್ಕೊಳ್ತಾ ಅದನ್ನು ಪೂಜೆ ಆದ ನಂತರ ಕಟ್ಕೊಳ್ಬೇಕು ನೋಡಿ. ಸಾಮಾನ್ಯವಾಗಿ ಕೆಲವೊಂದು ಶಾಸ್ತ್ರದಲ್ಲಿ ಕೆಲವೊಂದು ಪೂಜೆ ಪುನಸ್ಕಾರಗಳು ಮಾಡುವಾಗ ನಾವು ಪೂಜೆಯ ಪ್ರಾರಂಭದಲ್ಲಿ ನಾವು ಕಂಕಣ ಧಾರಣೆ ಮಾಡ್ಕೊಳ್ತೀವಿ. ಆದರೆ ವರಮಹಾಲಕ್ಷ್ಮಿಯ ವಿಶೇಷತೆ ಏನಂತಂದರೆ, ಈ ವರಮಹಾಲಕ್ಷ್ಮಿ ವಿಶೇಷತೆಯಲ್ಲಿ ನಾವೇನು ಮಾಡಬೇಕು, ಪೂಜೆಗೆ ಮಾಡಬೇಕು, ಪೂಜೆಯ ನಂತರ ಈ ಒಂದು ಕಂಕಣ ಧಾರಣ ಮಾಡುವಂಥದ್ದು. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಪೂಜೆಯ ನಂತರ ಕಂಕಣ ಧಾರಣೆ ಇರುತ್ತೆ. ಅದರ ಕಂಕಣದಲ್ಲಿ ಆ ಒಂದು ವಾಸುಕಿಯನ್ನು ಆವಾಹನೆ ಮಾಡ್ಕೊಳ್ತೇವೆ. ಭಗವಂತನನ್ನು ನೀವು ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಅದರ ಜೊತೆ ತುಂಬ ವಿಶೇಷ, ವರಮಹಾಲಕ್ಷ್ಮಿಯಲ್ಲಿ ಈ 12 ಲಕ್ಷ್ಮಿಗಳನ್ನು ಆವಾಹನೆ ಮಾಡ್ತೀವಿ ಗ್ರಂಥಿಗಳಲ್ಲಿ ನಾವು. ಅದು ತುಂಬ ವಿಶೇಷ ಆಗಿರುತ್ತೆ. ಎಲ್ಲರೂ ಕೂಡ ಆ ವರಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಪೂಜೆಯನ್ನು ಮುಂದುವರಿಸೋಣ. ಓಂ ಅಗ್ನೇ ತ್ವನ್ಪಾರಗಾನವ್ಯೋ ಅಸ್ಮಾನ್ ಸ್ವಸ್ತಿಭಿರತಿ ದುರ್ಗಾಣಿ ವಿಶ್ವಾ ಪೂಶ್ಚ ಪೃಥ್ವೀ ಬಹುಲಾನ ವೃವೇ ಭವಾತೋಕಾಗದನಯಾಗಶಯ್ಯೋ ವಿಶ್ವಾನಿನೋ ದುರ್ಗಃ ಜಾರವೇರ ಸಿಂಧುನ್ ನನಾವಾದುರಿದಾರಿ ಬರಿಷಿ ಅಗ್ನೇ ಅತ್ರಿವನ್ಮನಸಾ ಗೃಣಾನೋ ಸ್ಮಾಕನ್ ಬೋಧ್ಯವಿತಾ ತನೂನಾನ್ ಪೃಚ್ಛನಾಜ ದಗುಂ ಸಹಮಾನ ಮುಗ್ರಮಗ್ನಿಗನ್ಭುವೇಮ ಪರಮಾಸರಸ್ತಾದೆ ಸನಃ ಪರುಷದತಿ ದುರ್ಗಾಣ ವಿಶ್ವಾಕ್ಷಾಮದ್ದೇವೋ ಅತಿದುರಿತಾರಿಗ್ನಿಃ ಪ್ರತ್ಯೋಷಿಕಮೀಢ್ಯೋದ್ವರೇಶುತನಾಚ್ಚ ಹೋತ ಅನವ್ಯಚ್ಚದತ್ಸಿ ಸ್ವಾಂಚಾ ಆಗ್ನೇ ತರ್ವಂ ಪಿಪ್ರಗಸ್ವ ಸ್ವಭ್ಯಂಚೋ ಭಗಮಾಗಿಜಸ್ವ ಗೋಭಿರ್ಜುಷ್ಟಮಗಿಜೋನುಷಿಕ್ತಂತವೇಂದ್ರ ವಿಷ್ಣೋರನುಸಂಚರೇಮ ನಾಗಸ್ಯ ಪೃಷ್ಠಮಭಿಸನ್ವಸಾನೋ ವೈಷ್ಣವೀಂ ಲೋಕ ಇಹಮಾದಗಂತಾಂ ಕಾರ್ಕೋಟಕಾಗ್ ವಿದ್ಮಹೇ ಮಹಾನಾಗ ಅಗಧೀಮಹಿ ತನ್ನೋ ವಾಸುಕಿಃ ಪ್ರಚೋದಯಾತ್. ತಸ್ಮಿನ್ ಸೂತ್ರೇಣ ವಾಸುಕಿಮಾವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಓಂ ಮಹಾಲಕ್ಷ್ಮೀ ನಮಃ, ವಸುಪ್ರದಾಗಿ ನಮಃ, ಹಿರಣ್ಯಪ್ರಾಕಾರಾಗಿ ನಮಃ, ಸಮುದ್ರತನಯಾಗಿ ನಮಃ, ಓಂ ಜಯಾಗಿ ನಮಃ, ವಿಷ್ಣುವಕ್ಷಸ್ಥಲಸ್ಥಿತಾಗಿ ನಮಃ, ವಿಷ್ಣುಪತ್ನೇ ನಮಃ, ಪ್ರಸನ್ನಾಕ್ಷೇ ನಮಃ, ದ್ವಾದಶದೇವತಾಯೇ ನಮೋ ನಮಃ. ಅಸ್ಮಿನ್ ಸೂತ್ರೇಣ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ಅಭಿಮುಖಿಂ ಕರೋಮಿ. ಹರಿದ್ರಾ ಕುಂಕುಮ ಸಿಂಧೂರಚೂರ್ಣಂ. ಗುರುಗಳೇ, ರಕ್ಷೆಯ ಬಗ್ಗೆ ತಾವು ತಿಳಿಸಿಕೊಟ್ರಿ. ಒಂದು ಪೂಜೆಯನ್ನು ಮಾಡುವಾಗ ಸಂಕಲ್ಪ ಬಹಳ ಮುಖ್ಯವಾಗ್ತದೆ ಅಂತ ನಮಗೆ ತಿಳಿಸಿದ್ರಿ. ಹಾಗಾಗಿ ಈ ಸಂಕಲ್ಪವನ್ನು ಹೇಗೆ ಮಾಡಬೇಕು ಮತ್ತು ಅದನ್ನು ಯಾವಾಗ ನೆರವೇರಿಸಬೇಕು ಗುರುಜಿ? ನೋಡಿ, ಒಂದು ಪೂಜೆಯಲ್ಲಿ ಸಂಕಲ್ಪ ಅನ್ನುವಂಥದ್ದು ತುಂಬ ಪ್ರಾಮುಖ್ಯತೆ ಹೊಂದಿರುತ್ತೆ. ನಾವು ಯಾವುದೇ ಪೂಜೆ ಪುನಸ್ಕಾರಗಳು ಮಾಡುವಾಗ ಸಂಕಲ್ಪ ಅಂತ ಮಾಡಿಸ್ತಾರೆ ನೋಡಿ. ಇವಾಗಲೂ ಕೂಡ ನಾವು ಸಾಮಾನ್ಯವಾಗಿ ಸರಳವಾಗಿ ಹೇಳಬೇಕು ಅಂತಂದರೆ ಯಾವುದಾದ್ರು ದೇವಸ್ಥಾನಕ್ಕೆ ಹೋದಾಗ ನಾವು ಅರ್ಚನೆ ಅಂತ ಮಾಡ್ತೀವಿ, ಅಲ್ಲಿ ಸಂಕಲ್ಪವನ್ನು ಮಾಡ್ತಾರೆ. ಏನು ಸಂಕಲ್ಪ ಇರುತ್ತೆ? ನಮ್ಮ ನಕ್ಷತ್ರ, ನಮ್ಮ ರಾಶಿ, ನಮ್ಮ ಗೋತ್ರಗಳನ್ನು ಹೇಳ್ತಾ, ನಮ್ಮ ನಾಮಧೇಯಗಳನ್ನು ಭಗವಂತನ ಹತ್ರ ನಮ್ಗೆ ಹೇಳ್ತಾ ಸಂಕಲ್ಪವನ್ನು ಮಾಡ್ತಾರೆ. ಏನಕ್ಕೋಸ್ಕರ ಈ ದಿನ ನಾವು ಆರಾಧನೆ ಮಾಡ್ತಾಯಿದ್ದೀವಿ, ಏನೆಲ್ಲ ಪೂಜೆಗಳು ಮಾಡ್ತಾಯಿದ್ದೀವಿ, ಅದನ್ನೆಲ್ಲ ಹೇಳುವಂಥದ್ದೇ ಸಂಕಲ್ಪ. ಹಾಗಾಗಿ ನಾಡಿನ ಸಮಸ್ತ ಜನತೆಗೂ ಕೂಡ ಈ ಸಂಕಲ್ಪ ಶ್ರವಣ ಫಲದಿಂದ ಅನೇಕ ಫಲ ಸಿಗುತ್ತೆ ನೋಡಿ. ಈ ಸಂಕಲ್ಪವನ್ನು ನೀವು ಕೇಳಿಸ್ಕೊಳ್ಳುವುದರಿಂದ, ಸಂಕಲ್ಪವನ್ನು ಮತ್ತೆ ಪಠಣ ಮಾಡುವುದರಿಂದ ಕೂಡ ಅನೇಕ ಫಲ ಸಿಗುತ್ತೆ. ಹಾಗಾಗಿ ನೀವು ಕೂಡ ಸಂಕಲ್ಪವನ್ನು ಹೇಳ್ಕೊಡ್ತಾನೆ, ಎಲ್ಲರೂ ಕೂಡ ಹೇಳಬೇಕಾಗುತ್ತೆ. ಹೇಳಿ ಓಂ ಶ್ರೀ ಸಂಕಲ್ಪ ಮುದ್ರಾಂ ಕರಿಷ್ಯೆ ಶ್ರೀ ಗೋವಿಂದ 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 ಆದ್ಯಃ ಆದ್ಯಃ ಭಗವತೋ ಭಗವತೋ ಮಹಾ ಮಹಾ ಪುರುಷಸ್ಯ ಪುರುಷಸ್ಯ ಮಹಾವಿಷ್ಣು ಮಹಾವಿಷ್ಣು ವರಾಜ್ಞಯ ವರಾಜ್ಞಯ ಪ್ರವರ್ತ ಪ್ರವರ್ತ ಮಾನಸ್ಯ ಮಾನಸ್ಯ ಆದ್ಯಃ ಆದ್ಯಃ ಬ್ರಹ್ಮಣಃ ಬ್ರಹ್ಮಣಃ ದ್ವಿತೀಯ ದ್ವಿತೀಯ ಪ್ರಹರಾರ್ಧೆ ಪ್ರಹರಾರ್ಧೆ ಶ್ರೀ ಶ್ರೀ ಶ್ವೇತ ಶ್ವೇತ ವರಾಹ ವರಾಹ ಕಲ್ಪೆ ಕಲ್ಪೆ ವೈವಸ್ವತ ವೈವಸ್ವತ ಮನ್ವಂತರೆ ಮನ್ವಂತರೆ ಕಲಿಯುಗೆ ಕಲಿಯುಗೆ ಪ್ರಥಮ ಪಾದೆ ಪ್ರಥಮ
ಸಮಪಾದೆ ಜಂಬೂದ್ವೀಪೆ ಜಂಬೂದ್ವೀಪೆ ಭಾರತವರ್ಷೆ ಭಾರತವರ್ಷೆ ಭರತಖಂಡೆ ಭರತಖಂಡೆ ಶಖಾಬ್ದೆ ಶಖಾಬ್ದೆ ಮೇರೋಃ ದಕ್ಷಿಣೆ ದಕ್ಷಿಣೆ ಪಾರ್ಶ್ವೆ ಪಾರ್ಶ್ವೆ ಅಸ್ಮಿನ್ ವರ್ತಮಾನೆ ವ್ಯಾವಹಾರಿಕೆ ಚಾಂದ್ರಮಾನೇನ ಅಸ್ಯಾಹ ಪ್ರಭವಾದಿ ಸೃಷ್ಟಿ ಸಂವತ್ಸರಾನಾಂ ಮಧ್ಯೆ ಮಂಗಳಕರ ಶ್ರೀ ವಿಶ್ವಾವಸುನಾಮ ಸಂವತ್ಸರೆ ದಕ್ಷಿಣಾಯಿನೆ ವರ್ಷ ಋತು ಶ್ರಾವಣ ಮಾಸೆ ಶುಕ್ಲಪಕ್ಷೆ ಚತುರ್ದಶಿ ತಿಥಿಮ್ಯಾನಾಂ ಉತ್ತರಾಷಾಢ ನಕ್ಷತ್ರ ಯುಕ್ತಾಯಾಂ ಆಯುಷ್ಮಾನ್ ಯೋಗ ಯುಕ್ತಾಯಾಂ ವಣಿಜ ಕರಣ ಯುಕ್ತಾಯಾಂ ಶುಭ ನಕ್ಷತ್ರ ಶುಭ ಯೋಗ ಶುಭ ಕರ್ಣ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಅಸ್ಯಾಂ ಶುಭದಿತೌ ಭಗವತಃ ಅನುಜ್ಞಯ ಭಗವತಃ ಕೈಂಕರ್ಯ ಸಿದ್ಧ್ಯರ್ಥಂ ಅಸ್ಮಿನ್ ದಿನೇನ ವರಮಹಾಲಕ್ಷ್ಮೀ ಪರಿಪೂರ್ಣ ಆಶೀರ್ವಾದ ಫಲಸಿದ್ಧ್ಯರ್ಥಂ ಮಮ ಗೃಹೇಣ ವರಮಹಾಲಕ್ಷ್ಮೀ ವೃತಾಂಗ ಚಾರ್ಯ ಗುರುಮುಖೇನ ಅನ್ಯೋನ್ಯ ಸಹಾಯೇಣ ಕಾರಯಿಷ್ಯೆ. ನೋಡಿ, ಎಲ್ಲರೂ ಕೂಡ ಸಂಕಲ್ಪವನ್ನು ಮಾಡ್ಕೊಳ್ಳುವಂಥದ್ದು ತುಂಬ ಪ್ರಾಮುಖ್ಯತೆ ಅಂತ ಹೇಳ್ತೇನೆ. ಯಾಕಂದರೆ ಇವತ್ತಿನ ತಿಥಿ ವಾರ ನಕ್ಷತ್ರಗಳನ್ನು ಕೂಡ ನೀವು ಪಠಣ ಮಾಡಬೇಕಾಗುತ್ತೆ. ಇವತ್ತು ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಗಿನ ವರ್ಷ ಋತು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಚತುರ್ದಶಿ ತಿಥಿಯಲ್ಲಿ ಇವತ್ತು ಲಕ್ಷ್ಮೀವಾಸ ಅಂತ ಕರಿತೇವೆ. ಶುಕ್ರವಾರಕ್ಕೆ ಉತ್ತರಾಷಾಢ ನಕ್ಷತ್ರದಲ್ಲಿ ಈ ದಿವಸ ನಾವು ಈ ಪೂಜೆಯನ್ನು ಮಾಡ್ತಾ ಇದ್ದೇವೆ ಅಂತ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ಕೊಳ್ತಾ, ಇದರೊಟ್ಟಿಗೆ ನಿಮ್ಮ ಗೋತ್ರ ಗೊತ್ತಿರುವವರು ಗೋತ್ರವನ್ನು ಕೂಡ ಹೇಳ್ಕೊಳ್ಳಿ, ನಿಮ್ಮ ನಕ್ಷತ್ರ ಗೊತ್ತಿರುವವರು ನಕ್ಷತ್ರ ಹೇಳ್ಕೊಳ್ಳಿ, ರಾಶಿಯ ಜೊತೆಯಲ್ಲಿ ನಿಮ್ಮ ಹೆಸರುಗಳನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಭಗವಂತನಲ್ಲಿ ನೀವು ಅಭೀಷ್ಟ ಸಿದ್ಧಿ ಉಂಟಾಗಬೇಕು ಅಂತ ಹೇಳ್ತಾ ನೀವು ಭಗವಂತನಲ್ಲಿ ಪ್ರಾರ್ಥನೆ ಇಟ್ಕೊಳ್ಬೇಕಾಗುತ್ತೆ. ಅದನ್ನೇ ಸಂಕಲ್ಪ ಅಂತ ಹೇಳ್ತೇವೆ. ಯಾಕಂದರೆ ಒಂದೇ ಮನಸ್ಸಿನಿಂದ ತದೇಕಚಿತ್ತದಿಂದ ಯಾರು ಸಂಕಲ್ಪವನ್ನು ಮಾಡ್ಕೊಳ್ತಾರೆ ಅವರಿಗೆ ಆ ಒಂದು ಪೂಜೆಯ ಪೂರ್ಣ ಫಲ ಲಭಿಸುತ್ತೆ ಅಂತ ಶಾಸ್ತ್ರ. ಹಾಗಾಗಿ ಸಂಕಲ್ಪದ ಮುಖಾಂತರವಾಗಿ ಪೂಜೆಯನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಸಂಕಲ್ಪದಲ್ಲಿ ಏನೆಲ್ಲ ಒಂದು ಅನುಕೂಲಗಳಾಗಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ನೋಡಿ, ಏನಾದರೂ ಕೆಲವೊಬ್ಬರಿಗೆ ಕೆಲವೊಂದು ವಿಚಾರಗಳಲ್ಲಿ ಒಂದು ಸಾಲಬಾಧೆಯಿಂದ ನರಳುತ್ತಾ ಇರ್ತೀರಾ, ಹಣದ ವಿಚಾರವಾಗಿ ತೊಂದರೆಗಳಾಗಿರುತ್ತೆ. ಎಲ್ಲವೂ ಕೂಡ ಒಂದು ಜಗನ್ಮಾತೆಯ ಅನುಗ್ರಹದಿಂದ ನಿಮಗೆ ಆರ್ಥಿಕ ಸಂಕಷ್ಟದಿಂದ ದೂರ ಆಗಬೇಕು. ಸತಿ ಪತಿಯರಲ್ಲಿ ಒಂದು ಸಾಮರಸ್ಯ ಹೆಚ್ಚಾಗಬೇಕು. ಯಾರಿಗೆಲ್ಲ ವ್ಯಾಪಾರ ಉದ್ಯೋಗದಲ್ಲಿ ನಷ್ಟ ಆಗ್ತಾ ಇರುತ್ತೆ ಅವೆಲ್ಲವೂ ಕೂಡ ಅನುಕೂಲಗಳಾಗಬೇಕು. ಕೆಲವೊಬ್ಬರಿಗೆ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರ್ತೀರ ಮನೆಯಲ್ಲಿ, ಆ ಆರೋಗ್ಯ ಸಮಸ್ಯೆಯಿಂದನೂ ಕೂಡ ಒಂದು ಜಗನ್ಮಾತೆ ಅನುಕೂಲವನ್ನು ಮಾಡಲಿ. ಇದರೊಟ್ಟಿಗೆ ನಾವು ವಿದ್ಯೆಗೂ ಕೂಡ ನಾವು ಒಂದು ನೋಡ್ತೇವೆ ಒಂದು ದೇವತೆಯನ್ನು. ವಿದ್ಯೆಗೆ ಸಂಬಂಧಪಟ್ಟಿರುವಂತಹ ಯಾರಾದರೂ ಕೆಲವೊಬ್ಬರು ಎಕ್ಸಾಮ್ಸ್ ತೊಗೋಬೇಕು ಅಂದ್ಕೊಳ್ತಾ ಇರ್ತೀರಾ, ಅಥವಾ ವಿದ್ಯಾಭ್ಯಾಸದ ಏನೋ ಕಡಿತ ಆಗಿರುತ್ತೆ, ಕುಂಠಿತ ಆಗ್ತಾ ಇರುತ್ತೆ, ಎಲ್ಲವಕ್ಕೂ ಕೂಡ ಒಂದು ಜಗನ್ಮಾತೆ ನಮಗೆ ಒಂದು ಒಳ್ಳೆಯ ಮಾರ್ಗ ಗೋಚರವನ್ನು ಕೊಡಲಿ ಅಂತ ಹೇಳ್ತಾ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ಕೊಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬ ವರ್ಗದವರಿಗೂ ಕ್ಷೇಮ, ಸ್ಥೈರ್ಯ, ವಿಜಯ, ವೀರ್ಯ, ಅಭಯ, ಆಯುಹು, ಆರೋಗ್ಯ, ಐಶ್ವರ್ಯ, ಸುಖ, ಸೌಭಾಗ್ಯ, ಸತ್ಸಂತಾನ, ಶುಭ ಫಲಗಳು ದೊರಕಲೆಂದು, ಧರ್ಮಾರ್ಥ ಕಾಮ್ಯ ಮೋಕ್ಷಗಳೆಂಬ 4 ವಿಧವಾದ ಫಲ ಪುರುಷಾರ್ಥಗಳು ಸಿದ್ಧಿಸಲೆಂದು, ದಿವ ಮಹೋತ್ಪಾತಗಳಾಗಲಿ, ಕೆಟ್ಟ ಕನಸುಗಳು, ಕೆಟ್ಟ ಚಿಂತನೆಗಳು, ದುರ್ಬಲವಾದ ಮನಸ್ಸು, ದುಷ್ಪೇಡಗಳು ಪರಿಹಾರ ಆಗಬೇಕು. ಅದೇ ರೀತಿ ಆ ಒಂದು ಅಷ್ಟಲಕ್ಷ್ಮಿಯವರ ಅನುಗ್ರಹ ನಮಗೆ ಸಿಗಬೇಕು. ನಾವು ನೋಡಿ ಅಷ್ಟಲಕ್ಷ್ಮಿಯನ್ನು ನೋಡ್ತೀವಿ, ಸಂತಾನ ಲಕ್ಷ್ಮಿ ನೋಡ್ತೀವಿ, ವಿದ್ಯಾಲಕ್ಷ್ಮಿ ನೋಡ್ತೀವಿ, ಗಜಲಕ್ಷ್ಮಿ ನೋಡ್ತೀವಿ, ಆ ರೀತಿ ಇರುವಂತಹ ಧನಲಕ್ಷ್ಮಿಯನ್ನು ನೋಡ್ತೀವಿ. ಎಲ್ಲ ರೀತಿಯಾಗಿರುವಂತಹ ಅಷ್ಟಲಕ್ಷ್ಮಿ ಅನುಗ್ರಹ ನಮ್ಮೆಲ್ಲರಿಗೂ ಕೂಡ ಸಿಗಲಿ ಅಂತ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ಕೊಳ್ತಾ ಮಹಾಲಕ್ಷ್ಮಿಯ ಕಳಶದಲ್ಲಿ ಆರಾಧನೆ ಮಾಡ್ಕೊಳ್ತಾ ಇದ್ದೇವೆ. ನೋಡಿ, ಕಳಶದಲ್ಲಿ ಮಹಾಲಕ್ಷ್ಮಿಯ ಆರಾಧನೆ ಯಾವ ರೀತಿ ಇರಬೇಕು ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಗುರುಗಳೇ, ತುಂಬ ವಿಸ್ತಾರವಾಗಿ ಸಮಗ್ರವಾಗಿ ಸಂಕಲ್ಪದ ವಿಧಿವಿಧಾನಗಳನ್ನು ತಿಳಿಸ್ಕೊಟ್ರಿ. ನಂತರ ಇನ್ನು ಕಲಶಕ್ಕಾಗಲಿ ಅಥವಾ ಮುಂದಿನ ಆರಾಧನೆಗಳಿಗಾಗಲಿ ಯಾವ ಕ್ರಮಗಳನ್ನು ನಾವು ಅನುಸರಿಸಬೇಕಾಗ್ತದೆ ಗುರುಗಳೇ? ಹೌದು ನೋಡಿ, ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೇವೆ ಈ ಆರಾಧನಾ ಕ್ರಮ ಅಂತ. ಇದುವರೆಗೂ ನಾವು ಸಂಕಲ್ಪ ಆಯಿತು, ಗಣಪತಿಯ ಪೂಜೆ ಆಯಿತು,
ದೀಪಾರಾಧನೆ ಆಯಿತು. ಅದರ ನಂತರ ನಾವು ಅಂತಿಮ ಘಟ್ಟವನ್ನಂದರೆ ಈ ಮಧ್ಯಭಾಗದಲ್ಲಿ ಇದ್ದೇವೆ ನಾವು. ಅಂದರೆ ಆರಾಧನಾ ವಿಧಾನ ಅನ್ನುವಂಥದ್ದು ತುಂಬ ವಿಶೇಷವಾಗಿರುತ್ತೆ. ಎಲ್ಲರೂ ಕೂಡ ಈ ಆರಾಧನಾ ಕ್ರಮವನ್ನು ಅನುಸರಿಸಬೇಕು. ಈಗ ಸಾಮಾನ್ಯವಾಗಿ ನಾವು ಯಾವ ರೀತಿ ಕಳಶ ಸ್ಥಾಪನೆ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತೇನೆ ನೋಡಿ. ನಿಮ್ಮ ಮನೆಯಲ್ಲಿ, ದೇವರ ಮನೆಯಲ್ಲಿ, ಕೆಲವರಿಗೆ ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೇನೆ, ದೇವರ ಮನೆ ಕೆಲವರಿಗೆ ಇರೋದಿಲ್ಲ, ಚಿಕ್ಕದಾಗೇ ಇಟ್ಕೊಂಡಿರ್ತಾರೆ. ನಿಮ್ಮ ಮನೆಯಲ್ಲಿ ದೇವರ ಮನೆ ಇಲ್ಲ ಅಂದರೂ ಕೂಡ ನೀವು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಬ್ರಹ್ಮಸ್ಥಾನ ಅಂದರೆ ಮನೆಯ ಮಧ್ಯಭಾಗದಲ್ಲಿ ಒಂದು ಪೀಠದ ಮೇಲೆ ನೋಡಿ, ಮಣೆ ಅಂತ ಹೇಳ್ತೀವಿ, ಆ ಪೀಠದ ಮೇಲೆ ನೀವು ಬಾಳೆ ಎಲೆಯನ್ನು ಹಾಕಿ, ಅಥವಾ ದೇವರ ಮನೆ ಇದ್ದರೆ ದೇವರ ಮನೆಯಲ್ಲಿ ನೀವೇನು ಮಾಡಬೇಕು, ಮಹಾಲಕ್ಷ್ಮಿಯ ವ್ರತಾಚರಣೆ ಯಾವ ರೀತಿ ಮಾಡಬೇಕು ತಿಳಿಸ್ಕೊಡ್ತೇನೆ. ಕಳಶ ಪ್ರತಿಷ್ಠಾಪನೆ ಯಾವ ರೀತಿ, ಅದನ್ನು ನಾವು ಮೂಲವಾಗಿ ನಾವು ತಿಳ್ಕೊಳ್ಬೇಕು. ಕಳಶ ಪ್ರತಿಷ್ಠೆ ಯಾವ ರೀತಿ ಇರಬೇಕು ಅಂತ ತಿಳ್ಕೊಳ್ಬೇಕಾಗುತ್ತೆ. ಹಾಗಾಗಿ ನೋಡಿ, ದೇವರ ಮನೆಯಲ್ಲಿ ನೀವು ಒಂದು ಪೀಠದ ಮೇಲೆ ಒಂದು ಪೀಠದ ಮೇಲೆ ಬಾಳೆ ಎಲೆಯನ್ನು ಹಾಕುವಂಥದ್ದು, ಬಾಳೆ ಎಲೆಯ ಮೇಲೆ ಅಕ್ಕಿಯನ್ನು ಅಂದರೆ ಅಕ್ಕಿಯ ಒಂದು ಧಾನ್ಯವನ್ನು ಅದರ ಮೇಲೆ ಹಾಕಿ, ನೀವು ಅಕ್ಕಿ ಧಾನ್ಯವನ್ನು ಹಾಕಿ, ನಾನು ಆವಾಗಲೇ ಹೇಳಿದ ರೀತಿ ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕಂತಹ ಕಳಶಗಳು, ಬೆಳ್ಳಿದಾಗಲಿ ಅಥವಾ ಬಂಗಾರದ್ದಾಗಲಿ ಅಥವಾ ಪಂಚಲೋಹದ್ದಾಗಲಿ ಅಥವಾ ತಾಮ್ರದ್ದಾಗಲಿ ಹಿತ್ತಾಳೆದಾಗಲಿ ಯಾವುದಾದರೂ ಆಗಲಿ, ನಿಮ್ಮ ಅನುಕೂಲಕ್ಕೆ ತಕ್ಕಂತಹ ಕಳಶದಲ್ಲಿ ಆ ಒಂದು ಜಗನ್ಮಾತೆ ಆಗಿರುವಂತಹ ಈ ವರಮಹಾಲಕ್ಷ್ಮಿ ಆರಾಧನೆ ಮಾಡ್ಕೊಳ್ಬೇಕಾಗತ್ತೆ. ಅದರಲ್ಲಿ ಒಂದು ಜಲವನ್ನು ತುಂಬಿಸಬೇಕು, ನೀರನ್ನು ಹಾಕಿ ಅದರಲ್ಲಿ ಕೆಲವೊಂದು ದ್ರವ್ಯಗಳನ್ನು ನಾವು ಹಾಕಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಕೆಲವರು ಕೇಳ್ತಾರೆ, ಗುರುಗಳೇ ಈ ಕಳಶದೊಳಗಡೆ ನಾವೇನು ಹಾಕಬೇಕು ಅಂತ ಕೇಳ್ತಾರೆ. ನೋಡಿ, ಗೋಮೇಧಿಕ ಅಂತ ಸಿಗುತ್ತೆ ನಿಮಗೆ. ಯಾವುದಾದ್ರೂ ಗ್ರಂಥಿಗೆ ಅಂಗಡಿಗೆ ಹೋದರೆ ಜಗನ್ಮಾತೆಯ ಅನುಗ್ರಹ ನೋಡಿ, ಎಲ್ಲರಿಗೂ ಅನುಗ್ರಹ ಕೂಡ ಆಗ್ತಾ ಇದೆ. ಗೋಮೇಧಿಕ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಹಾಗಾಗಿ ಆ ಗೋಮೇಧಿಕವನ್ನು ತಗೊಳ್ಬೇಕು. ನಾವು ಕವಡೆಯಲ್ಲಿ ಲಕ್ಷ್ಮಿಯನ್ನು ನೋಡ್ತೇವೆ. ನಾವು ಕವಡೆಯನ್ನು ಕೂಡ ನಾವು ಒಳಗಡೆ ಸೇರಿಸುವುದು ತುಂಬ ವಿಶೇಷವಾಗಿರುತ್ತೆ. ಅದರೊಟ್ಟಿಗೆ ನಿಮ್ಮಲ್ಲಿ ಏನಾದರೂ ಬೆಳ್ಳಿಯ ಲಕ್ಷ್ಮಿ ಕಾಯಿನ್ಸ್ ಇತ್ತು ಅಥವಾ ಬೆಳ್ಳಿದಿಲ್ಲ ಅಂತಂದ್ರೂ ಕೂಡ ಪಂಚಲೋಹದ್ದಾಗಲಿ ಯಾವುದಾದ್ರು, ಈ ಕಬ್ಬಿಣದ ಕಾಯಿನ್ ಮಾತ್ರ ಹಾಕಬಾರ್ದು ಅಂತ ಹೇಳುತ್ತೆ. ಇನ್ನು ಸಾಮಾನ್ಯವಾಗಿ ₹1 ₹2 ನೋಡ್ತಾ ಇರ್ತೀವಿ ನಾವು, ನಾಣ್ಯಗಳು ಕಬ್ಬಿಣದಿಂದ ಕೂಡಿರುತ್ತೆ. ಆ ಕಬ್ಬಿಣದಂದು ಬಿಟ್ಟು ಬೇರೆ ಯಾವುದಾದ್ರೂ ನಾಣ್ಯ ನಿಮ್ಮ ಮನೆಯಲ್ಲಿ ಇದ್ದರೆ ಆ ನಾಣ್ಯವನ್ನು ಒಳಗಡೆ ಹಾಕಿ, ಅದರ ಜೊತೆ ಕೆಲವೊಬ್ಬರು ಈ ಏನು ಡ್ರೈ ಫ್ರೂಟ್ಸ್ ಎಲ್ಲ ಇರುತ್ತೆ ಅದನ್ನು ಕೂಡ ಹಾಕ್ಕೊಳ್ಬೋದು ಅಂತ ಹೇಳುತ್ತೆ ಶಾಸ್ತ್ರ. ಅದ್ರ ಜೊತೆ ಅದನ್ನು ಹಾಕ್ಕೊಂಡು ಸುಗಂಧ ದ್ರವ್ಯ ಏನಾದರೂ ನಿಮ್ಮ ಹತ್ರ ಇದ್ದರೆ ಸುಗಂಧ ದ್ರವ್ಯವನ್ನು ಹಾಕ್ಬೋದು. ಸುಗಂಧ ದ್ರವ್ಯ ಅಂದರೆ ಹೊರಗಡೆ ಸಿಗುತ್ತೆ, ಅದು ಇವೆಲ್ಲ ಗ್ರಂಥಿಗೆ ಅಂಗಡಿಯಲ್ಲಿ ಕೇಳಿದ್ರೆ ಸುಗಂಧ ದ್ರವ್ಯ ಕೂಡ ಸಿಗುತ್ತೆ. ಅದನ್ನು ಕೂಡ ಅದರೊಳಗಡೆ ನೀವು ಸಮ್ಮಿಲನ ಮಾಡಿ, ತದನಂತರ ಅದರ ಮೇಲೆ ಮಾವಿನ ಸೊಪ್ಪನ್ನು ಇಡುವಂಥದ್ದು. ನಾವು ಕೂಡ ವಿಶೇಷವಾಗಿ ಅವನ ಜಗನ್ಮಾತೆಗೆ ಮಾವಿನ ಸೊಪ್ಪನ್ನು ಇಟ್ಟಿದ್ದೇವೆ. ಆಮ್ರ ಪಲ್ಲವ ಅಂತ ಹೇಳ್ತಾರೆ. ಕೆಲವರು ವೀಳ್ಯದೆಲೆ ಇಡುವುದು ಉಂಟು, ವೀಳ್ಯದೆಲೆ ಇಡ್ತಾರೆ. ಆದರೆ ನಿಮಗೆ ಈಗ ಸಿಕ್ಕೇ ಸಿಗುತ್ತೆ ಮಾವಿನ ಸೊಪ್ಪು ಎಲ್ಲ ಕಡೆ. ವೀಳ್ಯದೆಲೆ ಅದೇನು ಶಾಸ್ತ್ರದಲ್ಲಿ ಏನು ಹೇಳಿಲ್ಲ, ಅದು ಆಮ್ರ ಪಲ್ಲವ ನಿಕ್ಷಿಪ್ಪೆ ಅಂತಲೇ ಹೇಳಿರುವಂಥದ್ದು. ಹಾಗಾಗಿ ನಾವು ಮಾವಿನ ಸೊಪ್ಪು ನಾವು ನೋಡ್ಕೊಳ್ಳುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮಾವಿನ ಸೊಪ್ಪನ್ನು ಇಟ್ಕೊಳ್ಬೇಕಾಗುತ್ತೆ. ಮಾವಿನ ಸೊಪ್ಪಿನ ನಂತರ ನಾವು ತೆಂಗಿನಕಾಯಿ ಇಡ್ತೀವಿ ನೋಡಿ. ತೆಂಗಿನಕಾಯಿದಲ್ಲಿ ಇವಾಗೆಲ್ಲ ತುಂಬ ವಿಶೇಷವಾಗಿ ಮುಖವಾಡಗಳು ಎಲ್ಲರ ಹತ್ರ ಇರುತ್ತೆ, ಬೆಳ್ಳಿದಿರುತ್ತೆ. ಅಥವಾ ಮನೆಯಲ್ಲಿ ಬೆಳ್ಳಿಯ ಮುಖವಾಡ ಇಲ್ಲ ಅಂಥವರು ಆ ತೆಂಗಿನಕಾಯಿಗೆ ಶುಚಿಗೊಳಿಸಿ ಅರಿಶಿಣವನ್ನು ಬಳಿಬೇಕು. ಅರಿಶಿಣ ಎಲ್ಲರ ಮನೇಲಿ ಇರುತ್ತೆ. ಅರಿಶಿಣವನ್ನು ಬಳಿದು ನೋಡಿ, ಇನ್ನೊಂದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಕೆಲವೊಂದು ನಾನು ಹೇಳ್ತೀನಿ ಕೊನೆಯಲ್ಲಿ ನಿಮಗೆ ಯಾವುದೆಲ್ಲ ಒಂದು ಕ್ರಮವನ್ನು ನೀವು ಇದು ಮಾಡಬೇಕು ಅಂತ. ಯಾಕಂದರೆ ಈ ಕೆಲವೊಬ್ಬರು ಏನು ಮಾಡ್ತಾರೆ, ಆರ್ಟಿಫಿಷಿಯಲ್ಲು ಇದನ್ನು ಹಾಕ್ಬಿಡ್ತಾರೆ, ತಾಳಿಯೆಲ್ಲ ಹಾಕ್ತಾರೆ. ಅದು ಸ್ವಲ್ಪ ಅದು ಅಪಚಾರ ಆಗಿಬಿಡುತ್ತೆ. ಹಾಗಾಗಿ ನಿಮ್ಮ ಹತ್ರ ತಾಳಿ ಇಲ್ಲ ಅಂದರೂ ಕೂಡ ಅರಿಶಿಣ ಕೊಂಬವನ್ನು ಅದಕ್ಕೆ ನೀವು ಸಮರ್ಪಣೆ ಮಾಡುವಂಥದ್ದು ಮಾಡ್ಕೊಳ್ಳಿ. ಇದರಾದ ನಂತರ ಹಸಿರು ಸೀರೆ ತುಂಬ ಒಳ್ಳೆಯದು, ಅಥವಾ ಹಸಿರು ಆಗಲಿ ಅಥವಾ ಬಿಳಿ ಸೀರೆ. ಯಾಕಂದರೆ ನಾವು ಒಂದು ಲಕ್ಷ್ಮಿ ಉದ್ಭವ ಆಗಿರುವಂಥದ್ದೇ ಬಿಳಿಯ ಒಂದು ವರ್ಣದಿಂದ. ಹಾಗಾಗಿ ನಾವು ಬಿಳಿಯ ಸೀರೆ ತುಂಬ ಒಳ್ಳೆಯದು, ಅನುಕೂಲ ಆಗುತ್ತೆ. ಹಸಿರು ಕೂಡ ತುಂಬ ವಿಶೇಷವಾಗಿರುವಂತಹ ಸಂಕೇತ. ಹಾಗಾಗಿ ಹಸಿರು ಸೀರೆ ಉಟ್ಟಿಸಿ ನೀವು ವಿಶೇಷವಾಗಿರುವಂತಹ ವಿಜೃಂಭಣೆಯಿಂದ ಮನೆಯಲ್ಲಿ ಆರಾಧನೆಯನ್ನು ಮಾಡಿಕೊಳ್ಬೋದು. ಇದರೊಟ್ಟಿಗೆ ಕ್ರಮವಾಗಿ ಮನೆಯ ಮುಂದೆ ಮಾವಿನ ತೋರಣದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಅದರ ಜೊತೆ ಮಾವಿನ ತೋರಣ ಮತ್ತು ರಂಗೋಲಿಗಳನ್ನು ಅವಶ್ಯಕವಾಗಿ ನೀವು ಬಿಟ್ಕೊಂಡು ಈ ಒಂದು ಪೂಜೆ ಒಂದು ಪ್ರಾರಂಭ ಮಾಡುವಂಥದ್ದು. ದೇವರ ಮನೆಯಲ್ಲಿ ಈ ರೀತಿ ತುಪ್ಪರ ದೀಪಗಳಿಂದ ಭಗವಂತನ ಆರಾಧನೆ ಮಾಡಿಕೊಳ್ಳುವ ಕ್ರಮದಲ್ಲಿ ವಿಶೇಷವಾಗಿರುತ್ತೆ. ಹಾಗಾಗಿ ನಾವು ಕೂಡ ಇಲ್ಲಿ ಒಂದು ಕಳಶದಲ್ಲಿ ಜಗನ್ಮಾತೆ ಆಗಿರುವಂತಹ ವರಪ್ರದವಾಗಿರುವಂತಹ ವರ ಕೊಡುವಂತಹ ವರಲಕ್ಷ್ಮಿಯ ಆರಾಧನೆ ಕೂಡ ಆಗ್ತಾ ಇದೆ. ಎಲ್ಲರೂ ಕೂಡ ನಮ್ಮ ತನು ಮನ ಧನ ಎಲ್ಲವೂ ಕೂಡ ಭಗವಂತನ ಅನುಗ್ರಹದಿಂದ ಎಲ್ಲವೂ ನಮಗೆ ಅಭೀಷ್ಟ ಸಿದ್ಧಿ ಉಂಟಾಗಲಿ ಅಂತ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿಕೊಳ್ಳೋಣ. ಓಂ ಪೂರ್ವೋಚ್ಚರಿತಾಗೇವಂ ಗುಣವಿಶೇಷನಿಷ್ಠಾ ಯಾಮಸ್ಯಾಂ ಶುಭರಿತೋ ಶ್ರೀ ಭಗವದಾನುಗ್ಧಗ ಭಗವತ್ಕೈಂಕರ ರೂಪಂ ಶ್ರೀಮನ್ನಾರಾಯಣ ಪ್ರೀತ್ಯರ್ಥನ್ ವರಮಹಾಲಕ್ಷ್ಮೀ ದೇವತಾಯೇ ನಮೋ ನಮಃ. ಆರಾಧನಾಂತ ಪೀಠಪೂಜಾಖ್ಯಂ ಕರಿಷ್ಯೇ. ಓಂ ಕುರ್ವಾದಿ ದಿವ್ಯಲೋಕಾಂತರೇಣ ಮಣಿಮಯಂ ಪಂಡಮಂ ತತ್ರ ದೇಶಂ ತಸ್ಮಿನ್ ಧರ್ಮಾದಿಪೀಠಂ ತರುಪರಿಕಮಲಂ ಚಾಮರಗ್ರಾಹಿಣೀಷ್ಠಾ ವಿಷ್ಣುಂ ದೇವಿ ವಿಭೂಷಾಯುಧಗಣಪರಕಂ ಪಾದುಕೇ ವೈನತೇಯಂ ಸೇನೇಶನ್ ದ್ವಾರಪಾಲಾನ್ ಕುಂಭುದಮುಖಗಣಾ ವಿಷ್ಣು ಭಕ್ತಾಂ ಪ್ರಬದ್ಧೇ. ಓಂ ಆಧಾರಶಕ್ತೇ ನಮಃ. ಓಂ ಕೂರ್ಮಕಾಲಾಗ್ನೇ ನಮಃ. ಓಂ ದಕ್ಷಿಣೇ ಕ್ಷಿರೋದದೇ ನಮಃ. ಓಂ ಸಿಂಹಾಸನಾಯ ನಮಃ. ಓಂ ಪೂರ್ವ ದಿಶೆ ಧರ್ಮಾಯ ನಮಃ. ದಕ್ಷಿಣ ದಿಶೆ ಜ್ಞಾನಾಯ ನಮಃ. ಪಶ್ಚಿಮ ದಿಶೆ ವೈರಾಗ್ಯಾಯ ನಮಃ. ಉತ್ತರ ದಿಶೆ ಅನೇಶ್ವರ್ಯಾಯ ನಮಃ. ಪೀಠಬದ್ಧೇ ಮೂಲಾಯ ನಮಃ. ನಳಾಯ ನಮಃ. ಪತ್ರೇಭ್ಯ ನಮಃ. ಕೇಸರೇಭ್ಯ ನಮಃ. ಕನ್ನಿಕಾ ಮಧ್ಯೆ. ಓಂ ಸಂಸತ್ಗುಣಾಯ ನಮಃ. ಓಂ ಬ್ರಹ್ಮರಸೇ ನಮಃ. ಓಂ ತಮಸೇ ನಮಃ. ವಕ್ತಿಮಂಡಲಾಯ ನಮಃ. ಸೂರ್ಯಮಂಡಲಾಯ ನಮಃ. ಸೋಮಮಂಡಲಾಯ ನಮಃ. ಓಂ ಬ್ರಹ್ಮಣೇ ನಮಃ. ವಿಷ್ಣವೇ ನಮಃ. ಓಂ ಈಶ್ವರಾಯ ನಮಃ. ತನ್ಮಧ್ಯೆ ನವರತ್ನ ಖಚಿತ ದಿವಸಿಂಹಾಸನೋಪರಿ ಶ್ರೀ ವರಮಹಾಲಕ್ಷ್ಮೀ ದೇವತಾಯೈ ನಮೋ ನಮಃ.
ಓಂ ಪೂರ್ವೋಚ್ಛರಿತಾಯ ಏವಂ ಗುಣವಿಶೇಷಣ ವಿಶಿಷ್ಟಾಯಾಮಸ್ಯಾಂ ಶುಭರಿತೋ ಶ್ರೀ ಭಗವದಾನುಗ್ಧಗಾನ್ ಭಗವತಿ ಕೈಂಕರ್ಯರೂಪಂ ಶ್ರೀಮನ್ನಾರಾಯಣಃ ಪ್ರೀತ್ಯರ್ಥಂ ವರಮಹಾಲಕ್ಷ್ಮೀದೇವತಾಭ್ಯೋ ನಮೋ ನಮಃ. ಪ್ರಧಾನ ಕಲಶಾರಾಧನಂ ದೇವೇಶ ಅಂಗೀಕೃತಯ ನಿಧೇ. ಓಂ ಲಕ್ಷ್ಮೀಂ ಕ್ಷೀರಸಮುದ್ರರಾಜತನಯಾಂ ಶ್ರೀರಂಗಧಾಮೇಶ್ವರೀಂ ಧಾಸೀಭೂತನಮಸ್ತದೇವವನಿತಾಂ ಲೋಕೈಕದೀಪಾಂ ಕುರಾನ್ ಶ್ರೀಮನ್ಮಂದಗಟಾಕ್ಷಲಬ್ಧವಿಭವ ಬ್ರಹ್ಮೇಂದ್ರ ಗಂಗಾಧರಾಂ ತ್ವಾಂ ತ್ರೈಲೋಕ್ಯಕುಟುಂಬಿನೀಂ ಸರಸಿಜಾಂ ವಂದೇ ಮುಕುಂದ ಪ್ರಿಯಾಂ. ಏಕಲ್ಲಂಚನತಿಕ್ಷಮಂ ಮಮ ಪದಂ ಚಾಕುಂಚಪಾದಾಂಬುಜಂ ಮಧ್ಯೆ ವಿಷ್ಠರ ಪುಂಡರೀಕಮಭಗತ್ ವಿನ್ಯಸ್ತಹಸ್ತಾಶ್ರಿತಂ. ಓಂ ಭಗವತಿ ಜಯ ಜಯ ಪದ್ಮಾವತಿಗೆ ಭಾಗವತ ನಿಕರ ಬಹುತಲ ಬಯಲೋಜ್ಜಮಯಮ ಸದ್ಮಾವತಿಗೆ ಭವಿಜಯ ಭಯನಾಶಿ ಭಾಗ್ಯ ಪಯೋರಾಶಿ ವೇಲಾತಿಗರೋಲ ವಿಪುರತಲೋಲ್ಲೋಲ ವೀಚಿಲೀಲಾವಹೇ. ಪದ್ಮಜ ಭವ ಯುವತಿ ಪ್ರಮುಖಾಮರ ಯುವತಿ ಪರಿಚಾರಕ ಯುವತಿ ವಿತತಿ ಸತತ ವಿರಚಿತ ಪರಿಚರಣ ಚರಣಾಂಬೋರುಹೇ. ಅಕುಂಠ ವೈಕುಂಠ ಮಹಾವಿಭೂತಿ ನಾಯಕಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಶ್ರೀ ವೆಂಕಟ ನಾಯಕಿ ಶ್ರೀಮತಿ ಪದ್ಮಾವತಿ ಜಯ ವಿಜಗೀ ಭವ. ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಓಂ ಭೂಃ ಭುವಃ ಸುವಃ ಭೂರ್ಭುವಸ್ಸುವಃ ವರಮಹಾಲಕ್ಷ್ಮೀಂ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ಅಭಿಮುಖಿಂ ಕರೋಮಿ. ಹಸ್ತಯೋಃ ವರ್ಗ್ಯಂ ಪಾದಾರವಿಂದಯೋಃ ವಾದ್ಯಂ ಪಾದ್ಯಮುಖೇ ಆಚಮುನಿಂ ಸಮರ್ಪಯಾಮಿ. ಉಪವಿಶ್ಯ ಕುತ್ರಾವಾಹಿತೋ ಭವ ಸ್ಥಾಪಿತೋ ಭವ ಸನ್ನಿಹಿತೋ ಭವ ಸನ್ನಿರುದ್ಧೋ ಭವ ಕುಂಡಿತೋ ಭವ ಪ್ರಸೀದ ಪ್ರಸೀದ ಪ್ರಸೀದಾಃ. ದೇವತಾಭ್ಯೋ ನಮೋ ನಮಃ. ಫಲಪಂಚಾಮೃತ ಸ್ತವನಾಖ್ಯಂ ಕರ್ಮ ಕರಿಷ್ಯೇ. ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜಸ್ರಜಾಂ ಚಂದ್ರಾಂ ಹಿರಣ್ಮಹೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ ತಾನ್ ಮಹಾವಹ ಜಾತವೇದೋ ಲಕ್ಷ್ಮೀರ್ಮನಪಗಾಮಿನೀಂ ಯಸ್ಯಾಂ ಹಿರಣ್ಯಂ ವಿಂದೇಯಂ ಗಾಮಶ್ವಂ ಪುರುಷಾನಹಂ ಅಶ್ವಪೂರ್ವಾಂ ರಥಮದ್ಯಾಮಸ್ತಿನಾಥ ಪ್ರಬೋಧಿನೀಂ ಶ್ರಿಯಂ ದೇವೀಮುಪಕ್ಫಗೆ ಶ್ರೀರ್ಮಾ ದೇವಿ ಜುಷತಾಂ ಕಾಂ ಸ್ವಸ್ಮಿತಾಂ ಹಿರಣ್ಯಃ ಪ್ರಾಕಾರಮಾರ್ಧ್ರಾಂ ಜ್ವಲಂತೀಂ ತೃಪ್ತಾಂ ತರ್ಪಯಂತೀಂ ಪದ್ಮೇ ಸ್ಥಿತಾನ್ ಪದ್ಮವರ್ಣಾಂ ತಾಮಿವೋಪಕ್ಫಗೆ ಶ್ರಿಯಂ ಮನಸಃ ಕಾಮಮಾಕೂತಿನ್ ವಾಚಃ ಸತ್ಯಮಶೀಮಹಿ ಪಶೂನಾಂ ರೂಪಮನ್ಯಸ್ಯ ಮಹಿ ಶ್ರೀಶ್ರಯತಾಗಿಶಃ ಕರ್ಧಮೇನಃ ಪ್ರಜಾಭೂತಮಹಿ ಸಂಭವ ಕರ್ಧಮ. ಸೂರ್ಯಾಂ ಹಿರಣ್ಮಹೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ ಆರ್ದ್ರಾಂ ಯಕ್ಕರಿಣೀಂ ಯಷ್ಟಿಂ ಪಿಂಗಲಾಂ ಪದ್ಮಮಾಲಿನೀಂ ಚಂದ್ರಾಂ ಹಿರಣ್ಮಹೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ ತಾನ್ ಮಹಾವಹ ಜಾತವೇದೋ ಲಕ್ಷ್ಮೀರ್ಮನಪಗಾಮಿನೀಂ ಯಸ್ಯಾಂ ಹಿರಣ್ಯಂ ಪ್ರಭೂತಂ ಗಾವೋ ದಾಸ್ಯೋಶ್ವಾನ್ ವಿಂದೇಯಂ ಪುರುಷಾನಹಂ. ಪದ್ಮಪ್ರಿಯೇ ಪದ್ಮಿನಿ ಪದ್ಮಹಸ್ತೆ ಪದ್ಮಾಲಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಂ ಮಹಿ ಸನ್ನಿಧತ್ವ. ಲಕ್ಷ್ಮೀಂ ಕ್ಷೀರಸಮುದ್ರರಾಜತನಯಾಂ ಶ್ರೀರಂಗಧಾಮೇಶ್ವರೀಂ ಧಾಸೀಭೂತತಮಸ್ತದೇವವನಿತಾಂ ಲೋಕೈಕದೀಪಾಂ ಕುರಾ ಶ್ರೀಮನ್ಮಂದಗಟಾಕ್ಷಲಬ್ಧವಿಭವ ಬ್ರಹ್ಮೇಂದ್ರ ಗಂಗಾಧರಾಂ ತ್ವಾಂ ತ್ರೈಲೋಕ್ಯಕುಟುಂಬಿನೀಂ ಸರಸಿಜಾಂ ವಂದೇ ಮುಕುಂದ ಪ್ರಿಯಾಂ. ಸಿದ್ಧಲಕ್ಷ್ಮೀರ್ಮೋಕ್ಷಲಕ್ಷ್ಮೀರ್ಜಯಲಕ್ಷ್ಮೀ ಸರಸ್ವತಿ ಶ್ರೀಲಕ್ಷ್ಮೀರ್ವರಲಕ್ಷ್ಮೀಷ್ಟ ಪ್ರಸನ್ನಾ ಭವ ಸರ್ವದಾ. ಪರಾಂಕುಶೌಪಾಶಮಭೀತಿಮುದ್ರಾಂ ಕರೇರ್ವಹಂತೀಂ ಕಮಲಾಸನಸ್ತಾಂ ಬಾಲಾರ್ಕಕೋಟಿಪ್ರತಿಭಾಂ ತ್ರಿನೇತ್ರಾಂ ಭಜೇಹಮಮ್ಮಾಂ ಜಗದೀಶ್ವರೀಂ ತಾಂ. ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ. ಬಾರೆ ನಮ್ಮನೆ ತನಕ ಭಾಗ್ಯದ ದೇವಿ ಬಾರೆ ನಮ್ಮನೆ ತನಕ ಬಾರೆ ನಮ್ಮನೆ ತನಕ ಬಹಳ ಕರುಣದಿಂದ ಜೋಡಿಸಿ ಕರಗಳ ಎರಗುವೆ ಚರಣಕ್ಕೆ ಬಾರೆ ನಮ್ಮನೆ ತನಕ. ಜರದ ಪೀತಾಂಬರ ನಿರಿಗೆಗಳಲೆಯುತ ಜರದ ಪೀತಾಂಬರ ನಿರಿಗೆಗಳಲೆಯುತ ತರಳನ ಮ್ಯಾಲೆ ತಾಯಿ ಕರುಣವೆಟ್ಟು ಬೇಗ ಬಾರೆ ನಮ್ಮನೆ ತನಕ ಭಾಗ್ಯದ ದೇವಿ ಬಾರೆ ನಮ್ಮನೆ ತನಕ.
ನಮ್ಮನಿ ತನಕ ಭಾಗ್ಯದ ದೇವಿ ಬಾರೆ ನಮ್ಮನಿ ತನಕ ಬಾರೆ ನಮ್ಮನಿ ತನಕ ಬಹಳ ಕರುಣದಿಂದ ಜೋಡಿಸಿ ಕರಗಳ ಎರಗುವೆ ಚರಣಕ್ಕೆ ಬಾರೆ ನಮ್ಮನಿ ತನಕ ಭಾಗ್ಯದ ದೇವಿ ಬಾರೆ ನಮ್ಮನಿ ತನಕ ಬಾರೆ ನಮ್ಮನಿ ತನಕ. ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಸಣ್ಣದೊಂದು ವಿರಾಮದ ನಂತರ ವಿಶೇಷ ಕಾರ್ಯಕ್ರಮ ವರಮಹಾಲಕ್ಷ್ಮಿ ಹಬ್ಬದ ಈ ಕಾರ್ಯಕ್ರಮ ಮುಂದುವರಿತಿದೆ. ಗುರುಗಳೇ, ತಾವು ತಿಳಿಸ್ತಿದ್ರಿ ಪೂಜಾ ವಿಧಾನಗಳ ಜೊತೆಗೆ ಶಾಸ್ತ್ರೋಕ್ತವಾಗಿ ಯಾವ ರೀತಿ ಮಾಡಬೇಕು, ಇದರ ಮಹತ್ವವೇನು, ಕಥೆಯನ್ನು ಮುಂದುವರಿಸೋದಾದ್ರೆ ಈ ದಿವಸ ತುಂಬ ವಿಶೇಷವಾಗಿರುವಂತಹ ಆರಾಧನಾ ಕ್ರಮದಲ್ಲಿ ವರಮಹಾಲಕ್ಷ್ಮಿಯವರಿಗೆ ಫಲಪಂಚಾಮೃತ ಅಭಿಷೇಕ ಕೂಡ ಸಂಪನ್ನವಾಗಿದೆ. ನಾವು ಯಾವುದೇ ಒಂದು ವ್ರತಾಚರಣೆ ಮಾಡುವಾಗ ವ್ರತದ ಅಂಗವಾಗಿ ಆ ಒಂದು ದೇವರ ಅಂಗಾಂಗಗಳ ಪೂಜೆ ಕೂಡ ಮಾಡುವಂಥದ್ದು ತುಂಬ ವಿಶೇಷವಾಗಿರುತ್ತೆ. ವರಮಹಾಲಕ್ಷ್ಮಿಯವರಿಗೂ ಕೂಡ ಈ ದಿವಸ ಅಂಗಾಂಗಗಳ ಪೂಜೆ ನಡೀತಾ ಇದೆ. ಎಲ್ಲರೂ ಕೂಡ ಜಗನ್ಮಾತೆ ಆಗಿರುವಂತಹ ವರಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಎಲ್ಲ ಆರ್ಥಿಕ ಸಮಸ್ಯೆಗಳಾಗಲಿ, ಆರೋಗ್ಯ ಬಾಧೆಗಳಾಗಲಿ, ಸಾಲಬಾಧೆಯಿಂದ ಜಗನ್ಮಾತೆ ವರಮಹಾಲಕ್ಷ್ಮಿ ನಮಗೆ ವರಪ್ರದ ಆಗಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳೋಣ. ಓಂ ರಮಾಗೈ ನಮಃ ಪಾದೌ ಪೂಜಗಾಮಿ. ಓಂ ಕ್ಷೀರಾಬ್ಧಿತನಯಾಗೈ ನಮಃ ಗುಲ್ಫೌ ಪೂಜಗಾಮಿ. ಓಂ ಪದ್ಮಾಗೈ ನಮಃ ಜಾನುನಿ ಪೂಜಗಾಮಿ. ಓಂ ಕಮಲಾಗೈ ನಮಃ ಜಂಘೆ ಪೂಜಗಾಮಿ. ಓಂ ಸರ್ವದಂಶ್ರಪದಾಗೈ ನಮಃ ಊರೂನ್ ಪೂಜಗಾಮಿ. ಓಂ ಇಂದಿರಾಗೈ ನಮಃ ಕಟಿಂ ಪೂಜಗಾಮಿ. ಓಂ ವಿಷ್ಣುವಲ್ಲಭಾಗೈ ನಮಃ ನಾಭಿಂ ಪೂಜಗಾಮಿ. ಓಂ ಕಮಲವಾಸಿನ್ಯೈ ನಮಃ ಕುಕ್ಷಿಂ ಪೂಜಗಾಮಿ. ಓಂ ಸರ್ವದಾಗಿನ್ಯೈ ನಮಃ ಉದರಂ ಪೂಜಗಾಮಿ. ಓಂ ಹರಿಪ್ರಿಯಾಗೈ ನಮಃ ಹೃದಯಂ ಪೂಜಗಾಮಿ. ಓಂ ಕಮಲದೇವತಾಗೈ ನಮಃ ವಕ್ಷಸ್ಥಲಂ ಪೂಜಗಾಮಿ. ಓಂ ಲೋಕಮಾತ್ರೈ ನಮಃ ಬಾಹೂನ್ ಪೂಜಗಾಮಿ. ಓಂ ವರಮಹಾಲಕ್ಷ್ಮೀ ನಮಃ ಸರ್ವಾಂಗಾನಿ ಪೂಜಯಾಮಿ. ಓಂ ಕಮಲವಾಸಿನ್ಯೈ ನಮಃ ಕಮಲಪುಷ್ಪಂ ಸಮರ್ಪಯಾಮಿ. ಓಂ ಹರಿಪ್ರಿಯಾಗೈ ನಮಃ ಮಲ್ಲಿಕಾ ಪುಷ್ಪಂ ಸಮರ್ಪಯಾಮಿ. ಓಂ ಲೋಕಮಾತ್ರೈ ನಮಃ ಪಾರಿಜಾತ ಪುಷ್ಪಂ ಸಮರ್ಪಯಾಮಿ. ಓಂ ವಿಷ್ಣುವಲ್ಲಭಾಗೈ ನಮಃ उत्पलपुष्पं समर्पयामि. ओं भार्गव्यै नमः सेवन्तिका पुष्पं समर्पयामि. ओं लोकेश्वर्यै नमः सुगन्धराजपुष्पं समर्पयामि. ओं तुष्टे नमः ओं स्थलपद्मपुष्पां समर्पयामि. ओं वरमहालक्ष्मी नमः नानाविधपरिमळपुष्पपुष्पान् पुष्पपूजान् ಸಮರ್ಪಯಾಮಿ. ಈ ವರಮಹಾಲಕ್ಷ್ಮಿಯ ವ್ರತದಲ್ಲಿ ತುಂಬ ವಿಶೇಷತೆ. ನಾವು 12 ಗ್ರಂಥಿಗಳನ್ನು ನೋಡ್ತೇವೆ. ಆ 12 ಗ್ರಂಥಿಗಳ ಪೂಜೆ ಆಗ್ತಾ ಇದೆ. ನೀವು ಕೂಡ ಮನೆಯಲ್ಲಿ ಈ 12 ಗ್ರಂಥಿಗಳಿಗೆ ಈ ಮಂತ್ರಗಳನ್ನು ಹೇಳ್ತಾ ಪೂಜೆ ಮಾಡಿ ಅಭೀಷ್ಟ ಫಲವನ್ನು ಪಡ್ಕೊಳ್ಬೋದು. ಓಂ ಅಥ ಗ್ರಂಥಿ ಪೂಜಾಂಚ ಕರಿಷ್ಯೆ ಧೋರ ಗ್ರಂಥಿ ಪೂಜಾಂಚ ಕರಿಷ್ಯೆ. ಓಂ ರಮಾಗೈ ನಮಃ ಪ್ರಥಮ ಗ್ರಂಥಿಂ ಪೂಜಗಾಮಿ. ಓಂ ಸರ್ವಮಂಗಳಾಗೈ ನಮಃ ದ್ವಿತೀಯ ಗ್ರಂಥಿಂ ಪೂಜಗಾಮಿ. ಓಂ ಕುಮಲವಾಸಿನ್ಯೈ ನಮಃ ತೃತೀಯ ಗ್ರಂಥಿಂ ಪೂಜಗಾಮಿ. ಓಂ ಮನ್ಮಥವಾಸಿನ್ಯೈ ನಮಃ ಚತುರ್ಥಿ ಗ್ರಂಥಿಂ ಪೂಜಗಾಮಿ. ಓಂ ವಿಷ್ಣುವಲ್ಲಭಾಗೈ ನಮಃ ಪಂಚಮ ಗ್ರಂಥಿಂ ಪೂಜಗಾಮಿ. ಓಂ ಕ್ಷೀರಾಬ್ಧಿಗಣಕಾಗೈ ನಮಃ ಷಷ್ಠ ಗ್ರಂಥಿಂ ಪೂಜಗಾಮಿ. ಓಂ ಲೋಕಮಾತ್ರೈ ನಮಃ ಸಪ್ತಮ ಗ್ರಂಥಿಂ ಪೂಜಗಾಮಿ. ಓಂ ಜಗಜ್ಜನನ್ಯೈ ನಮಃ ಅಷ್ಟಮ ಗ್ರಂಥಿಂ ಪೂಜಗಾಮಿ. ಓಂ ಪದ್ಮಹಸ್ತಾಗೈ ನಮಃ ನವಮ ಗ್ರಂಥಿಂ ಪೂಜಗಾಮಿ. ಓಂ ಭಾರ್ಗವ್ಯೈ ನಮಃ ದಶಮ ಗ್ರಂಥಿಂ ಪೂಜಗಾಮಿ. ಓಂ ಪುಷ್ಠೈ ನಮಃ ಏಕಾದಶ ಗ್ರಂಥಿಂ ಪೂಜಗಾಮಿ. ಓಂ ತುಷ್ಟೈ ನಮಃ ದ್ವಾದಶ ಗ್ರಂಥಿಂ ಪೂಜಯಾಮಿ. ಅಥವಾ ಗ್ರಂಥಿ ಪೂಜಾನೆ ಸಮರ್ಪಯಾಮಿ. ಈ ದಿನ ವರಮಹಾಲಕ್ಷ್ಮಿಯ ವ್ರತಾಚರಣೆ ಅಂಗವಾಗಿ ತುಂಬ ವಿಶೇಷವಾಗಿರುವಂತಹ ಸಮಯ. ಆ ಒಂದು ಮಹಾಲಕ್ಷ್ಮಿಯ ಅಷ್ಟೋತ್ತರ ಶತನಾಮಾವಳಿ ಪಾರಾಯಣ ಆಗ್ತಾ ಇದೆ. ನೋಡಿ, ಎಲ್ಲರೂ ಕೂಡ ನಿಮ್ಮ ನಿಮ್ಮ ಮನೆಯಲ್ಲಿ ತುಂಬ ವಿಶೇಷವಾಗಿರುವಂತಹ ಮಹಾಲಕ್ಷ್ಮಿಯವರ ಅಷ್ಟೋತ್ತರ ಶತನಾಮಾವಳಿಗಳನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಕುಂಕುಮಾರ್ಚನೆ ಮಾಡುವಂಥದ್ದು. ಈಗ ನಾವು ವರಮಹಾಲಕ್ಷ್ಮಿ ಅಂತ ಬಂದಾಗ ಕುಂಕುಮಾರ್ಚನೆ ತುಂಬ ವಿಶೇಷವಾಗಿರುತ್ತೆ. ಆ ಒಂದು ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಏನಾದರೂ ವಿಳೆದೆಲೆ ಇದ್ದರೆ ಅಥವಾ ಯಾವುದಾದ್ರೂ ಬೆಳ್ಳಿ ಅಥವಾ ತಾಮ್ರದ ತಟ್ಟೆಗಳಲ್ಲೇ ಆಗಲಿ ಈ ಒಂದು ಕುಂಕುಮಾರ್ಚನೆ ಮಾಡುವಂಥದ್ದು ತುಂಬ ವಿಶೇಷವಾಗಿರುತ್ತೆ. ನಿಮ್ಮಲ್ಲಿ ಏನಾದರೂ ಈ ನಾಣ್ಯಗಳಿದ್ದರೆ ಯಾವುದಾದ್ರೂ ಆಗ್ಬೋದು, ಬಂಗಾರದ ನಾಣ್ಯನೋ, ಬೆಳ್ಳಿ ನಾಣ್ಯನೋ, ತಾಮ್ರದ ಹಿತ್ತಾಳೆಯ ನಾಣ್ಯಗಳ ಮೇಲೆ ಆ ಒಂದು ಕುಂಕುಮಾರ್ಚನೆ ಮಾಡುವಂಥದ್ದು. ನೋಡಿ, ಈಗ ನಾವು ಅನಾಮಿಕ ಭರಳ ಅಂತ ಹೇಳ್ತೀವಿ. ಈ ಅನಾಮಿಕ ಅಂಗುಷ್ಟದಿಂದ ತುಂಬ ವಿಶೇಷವಾಗಿರುವಂತಹ ಕುಂಕುಮವನ್ನು ನಾವು ತೆಗೆದುಕೊಂಡು ಓಂ ಮಹಾಲಕ್ಷ್ಮೀ ನಮಃ ಮಹಾಲಕ್ಷ್ಮೀ ನಮಃ ಅಂತ ಹೇಳ್ತಾ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಓಂ ಶ್ರದ್ಧಾಯೈ ನಮಃ. ಓಂ ವಿಭೂತ್ಯೈ ನಮಃ. ಓಂ ಸುರಭ್ಯೈ ನಮಃ. ಓಂ ಪರಮಾತ್ಮಿಕಾಯೈ ನಮಃ. ಓಂ ವಾಚೇ ನಮಃ. ಓಂ ಪದ್ಮಾಲಯಾಯೈ ನಮಃ. ಶ್ರೀಂ ಶ್ರೀಯೈ ನಮಃ. ಭೂಂ ಭೂಮ್ಯೈ ನಮಃ. ಗೋದಾದೇವ್ಯೈ ನಮಃ. ನೀಳಾದೇವ್ಯೈ ನಮಃ. ಮಹಾಲಕ್ಷ್ಮಿಯೋ ಕುಂಕುಮಾರ್ಚನ ಅಷ್ಟೋತ್ತರ ಶತ ದಿವ್ಯನಾಮಾವಳಿ ಕುಂಕುಮಾರ್ಚನ ಪೂಜಾನ್ ಸಮರ್ಪಯಾಮಿ. ಶ್ರೀಶೈಲಾಯ ನಮಃ. ರಾಮೋದರಾಯ ನಮಃ. ಮೇಘದೀಪಾಯ ಸುಧೂಪಿತ ಪರಿಮಳ ಧೂಪಮಾಗ್ರಾಪಯಂ ಸಾಂಕುಲೋದೂಪಂ ಸುಗಂಧಂ ಚ ಮನೋಹರಂ ಕಪಿಲಾರ್ಘ್ಯಂ ವಿತ್ತಧೂಪೋಯಂ ಪ್ರಯೋಕ್ಷ್ಯತಾಂ.
ವರದಾಯಾಸ್ತು ಮಂಗಳಂ ರಕ್ಷಾನ್ ಧಾರಯಾಮಿ ನಮಸ್ಕರೋಮಿ. ಅನೇನ ಪೂಜಾವಿಧಾನೇನ ಸುಪ್ರೀತಾ ಸುಪ್ರಸನ್ನ ವರದಾ ಭವಂತು. ಮಹಾಲಕ್ಷ್ಮಿಯೈ ನಮೋ ನಮಃ. ರಕ್ಷಾನ್ ಧಾರಯಾಮಿ ನಮಸ್ಕರೋಮಿ. ಲಕ್ಷ್ಮೀ ರಮಣ ಗೋವಿಂದ. ನೈವೇದ್ಯ ಮಾಡ್ಕೊಂಬಿಡು. ಗುರುಗಳೇ, ಶಾಸ್ತ್ರೋಕ್ತವಾಗಿ ವರಮಹಾಲಕ್ಷ್ಮಿಯ ಒಂದು ಪೂಜೆಯನ್ನು ನಾವು ನೆರವೇರಿಸಿದ್ದೇವೆ. ತಾವು ಸಮಗ್ರವಾದಂಥ ಪೂಜಾ ಕೈಂಕರ್ಯಗಳೊಂದಿಗೆ ಕ್ರಮಗಳೊಂದಿಗೆ ವರಮಹಾಲಕ್ಷ್ಮಿ ಪೂಜೆಯನ್ನು ನಿಮ್ಮ ನೇತೃತ್ವದಲ್ಲಿ ಮಾಡಿದ್ದೇವೆ. ಈ ವರಮಹಾಲಕ್ಷ್ಮಿ ಪೂಜೆಯ ಹಿಂದಿರುವಂಥ ಕಥೆ ಏನು, ಇದು ಹೇಗೆ ಬಂತು ಗುರುಗಳೇ, ಅದನ್ನು ತಿಳಿಸ್ಕೊಡಿ. ಶಿವನು ಹೇಳುವನು, ಗಿರಿಜೆ ವ್ರತ ಮಾಡುವ ಬೆಳಗ್ಗೆ ನಿತ್ಯ ಕರ್ಮಗಳನ್ನು ಮುಗಿಸಿ ಅಭ್ಯಂಜನ ಸ್ನಾನವನ್ನು ಮಾಡಿ ಶುಚಿರ್ಭೂತಳಾಗಿ ಮಡಿಬಟ್ಟೆಯಿಂದ ಪೂಜೆಯನ್ನು ಸಿದ್ಧ ಮಾಡಿಕೊಳ್ಳಬೇಕು. ರಂಗವಲ್ಲಾದಿಗಳಿಂದ ಸಾರಿಸಿ ನೆಲದ ಮೇಲೆ ದಿವ್ಯವಾದ ಮಂಟಪವನ್ನು ನಿರ್ಮಿಸಿ ಮಂಟಪದ ಮಧ್ಯಭಾಗದಲ್ಲಿ ಪಂಚವರ್ಣಗಳಿಂದ ಅಷ್ಟದಳಗಳ ಪದ್ಮಗಳನ್ನು ಬರೆದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಕಲಶವನ್ನಿಟ್ಟು ಪ್ರಾಣಪ್ರತಿಷ್ಠೆ ಮಾಡಿ ಕಲ್ಪೋಕ್ತ ಶಾಸ್ತ್ರೋಕ್ತವಾಗಿ ಪೂಜಾರಿಗಳನ್ನು ಮಾಡಿ ವಿಧ ವಿಧವಾದ ಭಕ್ಷ್ಯ ಭೋಜಗಳಿಂದ ಒಂದು ಜಗನ್ಮಾತೆ ಆಗಿರುವಂತಹ ವರಮಹಾಲಕ್ಷ್ಮಿಗೆ ನೈವೇದ್ಯವನ್ನು ಮಾಡಬೇಕು. ತದನಂತರ ಪ್ರದಕ್ಷಿಣೆಗಳನ್ನು ಕೂಡ ಬ್ರಾಹ್ಮಣರಿಗೆ ಅರ್ಪಣೆ ಮಾಡಬೇಕು. ಪಂಚಕನ್ಯೆಯರು ಅಥವಾ ಪಂಚ ಸುಮಂಗಲಿಯರಿಗೆ ವಿಶೇಷವಾಗಿರುವಂತಹ ದಾನಾದಿಗಳನ್ನು ಮಾಡುವಂಥ ಇದರಿಂದ ತುಂಬ ಅನೇಕ ಫಲಗಳನ್ನು ಪಡ್ಕೊಳ್ಬೋದು ಅಂತ ಹೇಳಿದರಂಬಲಿಗೆ ಶಿವನು ಪಾರ್ವತಿಗೆ ಹೇಳಿದ ವಿಚಾರವು ಸೂತ ಸನಕಾದಿ ಋಷಿಗಳಿಗೆ ಹೇಳಿದರಂಬಲಿಗೆ ಕಥೆಯ ಪೂರ್ಣವಾಗಿರುವಂಥದ್ದು. ಗುರುಗಳೇ, ಸಾಕ್ಷಾತ್ ಶಿವನೇ ಪಾರ್ವತಿಗೆ ಬೋಧಿಸಿದಂತಹ ಕಥೆಯ ಬಗ್ಗೆ ತಿಳಿಸ್ಕೊಟ್ರಿ. ವರಮಹಾಲಕ್ಷ್ಮಿ ವ್ರತದ ಮಹತ್ವವನ್ನು ನಾವು ತಿಳಿದುಕೊಂಡ್ವಿ. ಇನ್ನು ವರಮಹಾಲಕ್ಷ್ಮಿ ವ್ರತದಲ್ಲಿ ನೈವೇದ್ಯವನ್ನು ಮಾಡುವಾಗ ಯಾವೆಲ್ಲ ಪದಾರ್ಥಗಳನ್ನು ದ್ರವ್ಯಗಳನ್ನು ನಾವು ಬಳಸಬೇಕಾಗತ್ತೆ, ಯಾವುದನ್ನು ಬಳಸಬೇಕು ಮತ್ತು ಯಾವುದನ್ನು ಬಳಸಬಾರ್ದು, ಅದನ್ನು ತಿಳಿಸ್ಕೊಡಿ. ಹೌದು ನೋಡಿ, ಎಲ್ಲರೂ ಕೂಡ ಪ್ರಮುಖವಾಗಿ ತಿಳಿದುಕೊಳ್ಳಬೇಕಾಗಿರುವಂತಹ ವಿಚಾರ ಯಾವ ಒಂದು ನೈವೇದ್ಯವನ್ನು ಮಾಡಬೇಕು ಅಂತ. ನಾವು ಯಾರು ಮೊಸರನ್ನವನ್ನು ನೈವೇದ್ಯವನ್ನು ಮಾಡ್ತಾರೆ ಅವರಿಗೆ ಸುಖ ಶಾಂತಿ ನೆಮ್ಮದಿ ಕರುಣಿಸ್ತಾರೆ ಅಂತ. ಪಾಯಸ ಕ್ಷೀರಾನ್ನ ತುಂಬ ವಿಶೇಷವಾಗಿರುವಂತಹ ಆಗಿರುತ್ತೆ. ಈ ಒಂದು ವರಮಹಾಲಕ್ಷ್ಮಿಗೆ ತುಂಬ ಇಷ್ಟವಾಗಿರುವಂಥದ್ದಂದರೆ ಈ ಕ್ಷೀರಾನ್ನ ಪಾಯಸಾನ್ನ ಅಂತ ಹೇಳ್ತೀವಿ. ಇದರಲ್ಲಿ ತುಂಬ ವಿಶೇಷ ನಾನು ನಿಮಗೆ ಹೇಳ್ತೇನೆ ನೋಡಿ. ಯಾರಾದರೂ ನೀವು ಬೆಳಗ್ಗೆ ಪೂಜೆ ಮಾಡಿ ಸಾಯಂಕಾಲ ನೀವು ಅಂದರೆ ಅಕ್ಕಪಕ್ಕದ ಈ ಗೃಹಿಣಿಯರಿಗೆ ಸುಮಂಗಲಿಯರಿಗೆ ನೀವು ಬಾಗಿನ ಕೊಡುವಂಥದ್ದು, ಅವರಿಗೆ ಅರಿಶಿಣ ಕುಂಕುಮ ಕೊಡುವಂಥದ್ದು ಮಾಡಿದಾಗ ಸಾಯಂಕಾಲ ನೀವು ಮಾಡಿದಾಗ ಇದನ್ನು ನೋಡಿ ಕೆಲವೊಂದು ನಿಯಮಗಳಿರುತ್ತೆ, ಅದನ್ನು ಪಾಲನೆ ಮಾಡಬೇಕು. ನೀವು ಏನು ಕಂಕಣವನ್ನು 16 ಕಂಕಣವನ್ನು ಕಟ್ಟಿರುತ್ತೆ ಅದನ್ನು ಕೂಡ ನೀವು ಅವ್ರಿಗೆ ಕೊಡ್ಬೋದು. ಇನ್ನು ಕೆಲವರಿಗೆ ಇರ್ತದೆ, ಗುರುಗಳೇ ಇದನ್ನು ಯಾವಾಗ ವಿಸರ್ಜನೆ ಮಾಡಬೇಕು ಅಂತ. ನೋಡಿ, ಈಗ ನೀವು ಬೆಳಗ್ಗೆ ಕೆಲವರು ಪ್ರಾತಃ ಕಾಲದಲ್ಲಿ ಪೂಜೆ ಮಾಡ್ಕೊಂಡಿರ್ತೀರಾ, ಇನ್ನು ಕೆಲವರು ಸಾಯಂಕಾಲ ಪೂಜೆ ಮಾಡ್ಕೊಂಡಿರ್ತೀರಾ. ಈ ಸಾಯಂಕಾಲದ ಪೂಜೆಯ ನಂತರ ನೀವು ಮಾರನೇ ದಿವಸ, ಈಗ ಶನಿವಾರ ಬೆಳಗ್ಗೆ ಎದ್ದು ಅದಕ್ಕೆ ಮತ್ತೆ ಪುನಃ ಪೂಜೆ ಅಂತ ಮಾಡಬೇಕಾಗುತ್ತೆ. ಆವಾಗ ನಿಮ್ಮ ಯಥಾಶಕ್ತಿ ಒಂದು ಬಾಳೆಹಣ್ಣು ತೆಂಗಿನಕಾಯಿ ಈ ಥರ ನೈವೇದ್ಯವನ್ನು ಮಾಡಿ ಧೂಪ ದೀಪಗಳಿಂದ ಪುಷ್ಪಾದಿಗಳಿಂದ ದೇವಿಯನ್ನು ಮತ್ತೆ ಒಂದು ಅರ್ಚನೆಯನ್ನು ಮಾಡಿ ತದನಂತರ ಕದಲಿಸಬೇಕಾಗುತ್ತೆ. ಅದರ ನಂತರ ಆ ಒಂದು ಕಲಶದ ನೀರನ್ನು ಏನು ಮಾಡಬೇಕು. ಸಾಮಾನ್ಯವಾಗಿ ಎಲ್ಲರೂ ಕೂಡ ಒಂದು ಪ್ರಶ್ನೆ, ಕಲಶಕ್ಕೆ ನೀರು ಹಾಕಿರ್ತಾರೆ ನೋಡಿ. ಎಲ್ಲರೂ ಕೂಡ ಮನೆಯಲ್ಲಿ ಯಾರ್ಯಾರು ಇರ್ತಾರೆ ಅವರೆಲ್ಲರೂ ಕೂಡ ಅದನ್ನು ಅಪೋಷಣ ತಗೋಬೇಕು ಅಂತ ಹೇಳ್ತೀವಿ. ನಾವು ಯಾವಾಗ ತೀರ್ಥ ತಗೊಳ್ತೀವಲ್ಲ ಅದೇ ರೀತಿ ಅದನ್ನು ತೀರ್ಥ ಅಪೋಷಣ ತಗೊಂಡಾಗ ಏನಾಗುತ್ತೆ, ಯಾವುದೇ ರೋಗ ಬಾಧೆ ಆಗಲಿ, ಕೆಲವೊಂದು ದೈಹಿಕವಾಗಿರುವಂತಹ ಸಮಸ್ಯೆಗಳಾಗ್ಬೋದು ಅಥವಾ ಮಾನಸಿಕವಾಗಿರುವಂತಹ ಸಮಸ್ಯೆಗಳೆಲ್ಲವಕ್ಕೂ ಕೂಡ ಒಂದು ವರಮಹಾಲಕ್ಷ್ಮಿಯಿಂದ ಅನುಗ್ರಹವನ್ನು ಪಡ್ಕೊಳ್ಬೋದು ಅಂತ. ಮತ್ತು ಅಲ್ಲಿಟ್ಟಿರುವಂಥ ಅಕ್ಕಿಯಿಂದ ನೀವು ಏನಾದರೂ ಸಿಹಿ ಪದಾರ್ಥಗಳನ್ನು ಮಾಡಿಕೊಂಡು ಮನೆಯವರೆಲ್ಲರೂ ಕೂಡ ಪ್ರಸಾದವಾಗಿ ಅದನ್ನು ಬಳಸ್ಬೋದಾಗಿದೆ. ಇನ್ನು ತುಂಬ ವಿಶೇಷ ಅಂತ ಹೇಳ್ತೇವೆ ನಾವೆಲ್ಲ, ಈಗ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಸುಮಂಗಲಿಯರಿಗೆ ನಾವು ಬಾಗಿಣ ಕೊಡುವಂಥದ್ದು. ಇದರೊಟ್ಟಿಗೆ ನೋಡಿ ಸದ್ಬ್ರಾಹ್ಮಣನಿಗೆ ವಾಯನದಾನ ಅಂತ ಹೇಳ್ತಾರೆ. ಅಂದರೆ ಒಬ್ಬ ಬ್ರಾಹ್ಮಣನಿಗೆ ವಾಯನದಾನ ಮಾಡುವುದರಿಂದ ವರಮಹಾಲಕ್ಷ್ಮಿಯ ತುಂಬ ವಿಶೇಷವಾಗಿರುತ್ತೆ. ಈ ವ್ರತಾಚರಣೆಯ ನಂತರ ಯಾರಾದರೂ ಆಗಲಿ, ಕೆಲವೊಬ್ಬರು ಬೆಳಿಗ್ಗೆ ಮಾಡ್ಕೊಂಡಿರ್ತೀರ, ಕೆಲವರು ಸಂಜೆ ಮಾಡ್ಕೊಂಡಿರ್ತೀರ. ನೀವು ಸಂಜೆನಾದರೂ ಆಗಲಿ ಬೆಳಗ್ಗೆನಾದರೂ ಆಗಲಿ ಪೂಜೆಯ ನಂತರ ಏನು ಮಾಡಬೇಕು, ಈ ವಾಯನದಾನ ಅಂತ ಕೊಡಬೇಕು. ಏನು ವಾಯನದಾನ ಅಂತಂದರೆ ನೋಡಿ, ಒಬ್ಬ ಬ್ರಾಹ್ಮಣ ಸದ್ಬ್ರಾಹ್ಮಣನಿಗೆ ಇದನ್ನು ದಾನ ಮಾಡುವಂಥದ್ದು. ಅವನಿಗೆ ಒಂದು ಹೊತ್ತಿನ ಊಟಕ್ಕೆ ಆಗುವಂತಹ ದ್ರವ್ಯಗಳು ಕೊಡುವಂಥದ್ದು. ನೋಡಿ, ಈಗ ತರಕಾರಿಗಳು ಕೊಡುವಂಥದ್ದು ಅಥವಾ ದವಸ ಧಾನ್ಯಗಳನ್ನು ಕೊಡುವಂಥದ್ದು. ನೋಡಿ, ಇದರಲ್ಲೂ ಕೂಡ ಒಂದು ಕ್ರಮ ಇರುತ್ತೆ. ಯಾವುದೇ ಕಾರಣಕ್ಕೂ ಒಂದು ಈಗ ಏನೇನು ಮಾಡ್ತಾರೆ, ಕೆಲವರು ಏನೋ ವಾಯನದಾನ ಕೊಡಬೇಕು ಅಂತ ಅವ್ರಿಗೆ ಯಾವ್ದು ಸಿಗೋದು ಅದು ಕೊಟ್ಬಿಡ್ತಾರೆ. ಅದೇ ರೀತಿ ಮಾಡ್ಬಿಟ್ಟು ಅಪಚಾರ ಆಗಿಬಿಡುತ್ತೆ. ಕ್ರಮ ಅಂದರೆ ಅದಕ್ಕೆ ಅವ್ರು ಯೂಸ್ ಅಂದರೆ ಉಪಯೋಗಿಸ್ಬೇಕು. ಅವರು ಉಪಯೋಗಕ್ಕೆ ತಕ್ಕಂಥ ಬರುವಂತಹ ವಸ್ತುಗಳನ್ನು ನೀವು ದಾನ ಮಾಡಬೇಕು. ಅದು ಯಾವುದೇ ತರಕಾರಿಗಳಾಗಲಿ ಅಥವಾ ಯಾವುದೇ ಧಾನ್ಯಗಳನ್ನು ಕೊಡುವಾಗ ನೀವು ದಾನ ಮಾಡುವ ಕ್ರಮದೇ ಆ ರೀತಿ ಇರುವಂಥದ್ದು. ಯಾಕಂದರೆ ಯಾವುದೇ ವಿಚಾರದಲ್ಲಿ ನೀವು ದಾನ ಮಾಡುವಾಗ ಆ ದಾನ ಫಲ ಸಿಗಬೇಕು ಅಂತಂದರೆ ಅವರು ಅದನ್ನು ಉಪಯೋಗಿಸ್ಬೇಕಾಗುತ್ತೆ. ಹಾಗಾಗಿ ನೀವು ವಾಯನದಾನ ಕೊಡುವಾಗ ಒಂದು ಹೊತ್ತಿನ ಊಟಕ್ಕೆ ಅವ್ರಿಗೆ ಏನೆಲ್ಲ ಬೇಕಾಗ್ಬೋದು, ಕೆಲವೊಂದು ತರಕಾರಿಗಳು ಬೇಕಾಗ್ಬೋದು, ದವಸ ಧಾನ್ಯಗಳು ಬೇಕಾಗ್ಬೋದು. ಇದರಲ್ಲಿ ಉಪ್ಪು ಮತ್ತು ಹುಣಸೆ ಹಣ್ಣು, ಉಪ್ಪು ಮತ್ತು ಏನು ಹೇಳ್ತಾರೆ ಬೆಲ್ಲ, ಇದೆಲ್ಲ ಅವಶ್ಯಕವಾಗಿ ನೀವು ಕೊಡಬೇಕಾಗುತ್ತೆ. ಯಾಕಂದರೆ
ಅಂದರೆ ಕೆಲವೊಂದು ಉಪ್ಪಿನಿಂದ ನಮ್ಮಲ್ಲಿರುವ ಋಣಬಾಧೆ ನಮಗೆ ಪರಿಹಾರ ಆಗುವಂಥದ್ದಾಗುತ್ತೆ. ಮತ್ತು ಈ ಸಿಹಿಗಳಿಂದ ಏನಾಗುತ್ತೆ, ನಮ್ಮಲ್ಲಿ ಸಿಹಿ ಸಂಪತ್ತು, ಸಿರಿ ಸಂಪತ್ತು ಹೆಚ್ಚಾಗುವಂಥದ್ದಾಗುತ್ತೆ. ಯಾಕಂದರೆ ಒಂದೊಂದು ದಾನದ ಹಿಂದೆನೂ ಕೂಡ ಒಂದೊಂದು ಫಲಗಳನ್ನು ನಾವು ನಮ್ಮ ಸಂಪ್ರದಾಯದಲ್ಲಿ ನೋಡ್ಬೋದು. ಹಾಗಾಗಿ ನಿಮ್ಮ ವಾಯನ ದಾನ ತುಂಬ ಪ್ರಾಮುಖ್ಯತೆ ಹೊಂದಿರುವಂಥದ್ದು. ಹಾಗಾಗಿ ಈ ರೀತಿ ವಾಯನ ದಾನವನ್ನು ಕೂಡ ನೀವು ಮಾಡ್ಕೊಳ್ಳಿ. ಭಗವಂತನ ಅನುಗ್ರಹ, ಜಗನ್ಮಾತೆಯಾಗಿರುವಂಥ ವರಲಕ್ಷ್ಮಿಯ ಅನುಗ್ರಹವು ಕೂಡ ಎಲ್ಲರಿಗೂ ಕೂಡ ಸಿಗಲಿ. ನೋಡಿ, ಈ ಪೂಜೆ ಆಚರಣೆಯ ಸಮಯದಲ್ಲಿ ಕೆಲವೊಬ್ಬರು ಕೇಳ್ತಾರೆ, ಗುರುಗಳೇ ನಮ್ಮಲ್ಲಿ ಯಾರು ಪುರೋಹಿತರಿರಲ್ಲ, ಯಾವ ರೀತಿ ನಾವು ಆಚರಣೆ ಮಾಡ್ಕೊಳ್ಬೇಕು ಅಂತ. ನೋಡಿ, ನಮ್ಮ ಸಂಪ್ರದಾಯದಲ್ಲಿ ಯಾವ ಮಂತ್ರಕ್ಕಿರುವಂತಹ ಶಕ್ತಿ ಜೊತೆಯಲ್ಲಿ ನಮ್ಮ ಒಂದು ಏನು ನಿಯಮನಿಷ್ಠೆ ಮಾಡುವಂಥದ್ದು, ಭಕ್ತಿಯಿಂದ ಮಾಡುವಂಥದ್ದೇ ತುಂಬ ಪ್ರಧಾನ. ಭಕ್ತಿ ಪ್ರಧಾನ ಪೂಜೆಗಳು ನಮ್ಮಲ್ಲಿರುವಂಥದ್ದು. ಹಾಗಾಗಿ ಕೆಲವರಿಗೆ ನಿಮಗೆ ಮಂತ್ರ ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ, ಜಾಸ್ತಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಕೆಲವೊಂದು ಮಂತ್ರಗಳನ್ನು ನಾನು ನಿಮಗೆ ಹೇಳ್ಕೊಡ್ತೇನೆ. ನೋಡಿ, ಈಗ ಲಕ್ಷ್ಮಿಯ ಪೂಜೆಯ ಸಮಯದಲ್ಲಿ ಪ್ರಥಮವಾಗಿ ನಾವು ದೀಪಾರಾಧನೆ ಮಾಡ್ತೀವಿ. ಓಂ ರಂ ತೇಜಸಾನಾಂ ಅಧಿಪತಗೆ ನಮಃ, ಅಥವಾ ದೀಪಂ ಜ್ಯೋತಿ ಪರಂ ಬ್ರಹ್ಮ ದೀಪಂ ಜ್ಯೋತಿ ಪರಂತಪಃ ದೀಪೇನ ಸ್ವರತೋ ವೃಕ್ಷ ದೀಪಲಕ್ಷ್ಮೀ ನಮೋಸ್ತುತೆ ಅನ್ನೋ ಮಂತ್ರವನ್ನು ಕೂಡ ನೀವು ಹೇಳ್ಕೊಳ್ಬೋದು. ಅಥವಾ ಓಂ ಮಹಾಲಕ್ಷ್ಮೀ ನಮಃ ಅಂತ, ಅಥವಾ ಓಂ ದೀಪಲಕ್ಷ್ಮೀ ನಮಃ ಅನ್ನೋ ಮಂತ್ರವನ್ನು ಕೂಡ ನಾವು ಹೇಳ್ತಾ ದೀಪ ಪ್ರಜ್ವಲನ ಮಾಡ್ಕೊಳ್ಬೋದು. ಇನ್ನು ಗಣಪತಿಯ ಪೂಜೆ ಸಗಣಿಯಲ್ಲಾಗಲಿ ಅಥವಾ ನಿಮ್ಮ ಮನೆಯಲ್ಲಿ ಸಿಗುವಂತಹ ಯಾವುದಾದ್ರೂ ವಿಗ್ರಹಗಳಿದ್ದರೆ ವಿಗ್ರಹದಲ್ಲೇ ಆಗಲಿ ಓಂ ಗಂಗಣಪತೇ ನಮಃ ಎನ್ನುವ ಮಂತ್ರವನ್ನು ಹೇಳಿ. ನಾವು ನೋಡಿ, ನಿಮಗೆ ಮಂತ್ರ ಗೊತ್ತಿಲ್ಲ ಅಂತಂದರೆ ಕೆಲವೊಬ್ಬರು ಈ ಗಣಪತಿಯ ಮಂತ್ರಗಳು ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದ, ಈ ಮಂತ್ರ ಗೊತ್ತಿರೋರು ಅದನ್ನು ಹೇಳಿ ಮಾಡಬಹುದು. ಇಲ್ಲ ಗುರುಗಳೇ ನಮ್ಮ ಮಂತ್ರ ಗೊತ್ತಿಲ್ಲ ಅಂತಂದರೆ ಓಂ ಗಂಗಣಪತಯೇ ನಮಃ ಈ ಮಂತ್ರವನ್ನು ಕೂಡ ನೀವು ಹೇಳ್ತಾ ಗಣಪತಿಯನ್ನು ಪೂಜೆ ಮಾಡ್ಬೋದು. ತದನಂತರ ಮಹಾಲಕ್ಷ್ಮಿಯ ಪೂಜೆ ತುಂಬ ವಿಶೇಷವಾಗಿರುವಂಥದ್ದು. ಕಳಶದಲ್ಲಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿಕೊಳ್ಳುವಾಗ ಓಂ ರೀಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮಿ, ತುಂಬ ಬೀಜಾಕ್ಷರ ಶಕ್ತಿಯುತವಾಗಿರುವಂತಹ ಮಂತ್ರ. ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ ಈ ಮಂತ್ರವನ್ನು ಹೇಳ್ತಾ ನೀವು ಪ್ರತಿಷ್ಠಾಪನೆಯನ್ನು ಮಾಡಿಕೊಂಡಾಗ ಅನುಕೂಲ ಆಗುತ್ತೆ. ಇನ್ನು ಕೆಲವ್ರಿಗೇನಾದರೂ ಈ ಮಹಾಲಕ್ಷ್ಮಿಯ ಅಷ್ಟಕ ಅಂದರೆ ನಮಸ್ತೇಸ್ತು ಮಹಾಮಾಗೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ, ಈ ಲಕ್ಷ್ಮಿ ಅಷ್ಟಕವನ್ನು ಕೂಡ ನೀವು ಪಠನ ಮಾಡ್ತಾ ಪ್ರತಿಷ್ಠಾಪನೆಯನ್ನು ಮಾಡ್ಕೊಳ್ಬೋದಾಗಿದೆ. ಇನ್ನು ನೈವೇದ್ಯದ ಸಮಯದಲ್ಲಿ ಓಂ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ ಈ ಮಂತ್ರವನ್ನು ಕೂಡ ನೀವು ಹೇಳ್ತಾ ನೈವೇದ್ಯವನ್ನು ಮಾಡ್ಕೊಳ್ಬೋದು. ಈ ಮಂತ್ರವನ್ನು ಗುರುಗಳೇ ನಮಗೆ ಈ ಮಂತ್ರವನ್ನು ಬರ್ತಾ ಇಲ್ಲ ಅಂತಂದರೆ ಏನು ನೀವು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಓಂ ನಮೋ ನಾರಾಯಣಾಯ ನೋಡಿ, ಅಷ್ಟಾಕ್ಷರಿ ಮಂತ್ರ ತುಂಬ ವಿಶೇಷವಾಗಿರುವಂಥದ್ದು, ಲಕ್ಷ್ಮಿಗೆ ತುಂಬ ಪ್ರಿಯವಾಗಿರುವ ಮಂತ್ರ ಓಂ ನಮೋ ನಾರಾಯಣಾಯ. ಈ ಮಂತ್ರವನ್ನು ಕೂಡ ನೀವು ಹೇಳ್ಕೊಳ್ತಾ ನೈವೇದ್ಯವನ್ನು ಮಾತೆಗೆ ಸಮರ್ಪಣೆಯನ್ನು ಮಾಡಿ ಅನುಕೂಲಗಳನ್ನು ಪಡ್ಕೊಳ್ಬೋದು. ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಲಕ್ಷ್ಮೀ ಸವಿಭ್ರಮಾಲೋಕ ಗೋ ವಿಭ್ರಮದಕ್ಷುಷಿ ಚಕ್ಷುಷೇ ಸರ್ವಲೋಕಾನಾಂ ವೆಂಕಟೇಶಾಯ ಮಂಗಳಂ ಶ್ರೀ ವೆಂಕಟಾದ್ರಿಸಿಂಹಾಗ್ರ ಮಂಗಳಾಭರಣಾಗ್ರಜೇ ಮಂಗಳಾನಾಂ ನಿವಾಸಾಯ ವೆಂಕಟೇಶಾಯ ಮಂಗಳಂ ಮಂಗಳಾಶಾಸನ ಪರೈರ್ಮದಾಚಾರ್ಯ ಪುರೋಗಮೈಃ ಸರ್ವೈಷ್ಟಪೂರ್ವೈರಾಚಾರ್ಯೇ ಸತ್ಕೃತಾಯಾಸ್ತು ಮಂಗಳಂ ರಕ್ಷಾಂಧಾರಯಾಮಿ ನಮಸ್ಕರೋಮಿ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ, ಪಾಂಡವನಾಥ ರಕ್ಷಕ ಗೋವಿಂದ ಗೋವಿಂದ, ರಮಣ ವೆಂಕಟರಮಣ ಗೋವಿಂದ ಗೋವಿಂದ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕನಕ ವೃಷ್ಟಿಯ ಕರೆಯುತ್ತ ಬಾರೆ ಮನ ಕಾಮನೆಯ ಸಿದ್ಧಿಯ ತೋರೆ ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ, ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆ ಉಳ್ಳಾಳಗಿಳಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಗುರುಗಳೇ, ವರಮಹಾಲಕ್ಷ್ಮಿಯ
ಹಬ್ಬದ ಪ್ರಯುಕ್ತ ಸಮಗ್ರವಾದಂಥ ಶಾಸ್ತ್ರೋಕ್ತವಾದಂಥ ಪೂಜಾ ವಿಧಾನಗಳನ್ನು ತಿಳಿಸಿಕೊಟ್ಟಿದ್ದೀರಿ, ಪೂಜಾ ಕಥೆಯನ್ನು ತಿಳಿಸಿಕೊಟ್ಟಿದ್ದೀರಿ, ಪೂಜೆಯಲ್ಲಿ ಮಾಡಬೇಕಾದಂಥ ಆಚರಣೆಗಳು ಮತ್ತು ಯಾವುದನ್ನು ಮಾಡಬಾರ್ದು ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ಸವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದೀರಿ. ಧನ್ಯವಾದಗಳು ಗುರುಗಳೇ. ನೋಡಿ, ನಾಡಿನ ಸಮಸ್ತ ಜನತೆಗೂ ಕೂಡ ಹಾಗೆ ನಮ್ಮ ಅಶ್ವವೇಗ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಕೂಡ ಜಗನ್ಮಾತೆ ಆಗಿರುವಂತಹ ವರಮಹಾಲಕ್ಷ್ಮಿಯ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ. ವೀಕ್ಷಕರೇ, ವಿಷ್ಣು ವಕ್ಷಸ್ಥಲ ವಾಸಿನಿ ಕ್ಷೀರ ಸಾಗರ ಕನ್ನಿಕೆ ಮಹಾಲಕ್ಷ್ಮಿಯನ್ನ ಶ್ರಾವಣ ಮಾಸದ ವಿಶೇಷ ಸಂದರ್ಭದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಿಮ್ಮ ನೆಚ್ಚಿನ ಅಶ್ವವೇಗ ಸುದ್ದಿವಾಹಿನಿಯಲ್ಲಿ ಶಾಸ್ತ್ರೋಕ್ತ ಪೂಜೆಯನ್ನ, ಪೂಜಾ ಕೈಂಕರ್ಯಗಳನ್ನ, ಮಹತ್ವವನ್ನ, ಕಥೆಯನ್ನ ಸಮಗ್ರವಾಗಿ ತಿಳಿಸಿಕೊಡುವ ಪ್ರಯತ್ನ ಮಾಡಿದ್ದೇವೆ. ಮತ್ತೊಮ್ಮೆ ನಾಡಿನ ಎಲ್ಲ ಸಮಸ್ತ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವವೇಗ ಸುದ್ದಿವಾಹಿನಿ, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.